ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಸದ್ಗುರುವೇ ನಮಃ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಮಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಃ ಶಾಂತಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈಗ 4 ಅಧ್ಯಾಯಗಳಾಗಿ 5ನೇ ಅಧ್ಯಾಯದ ಒಂದು ಚಿಂತನೆಯನ್ನ ಮಾಡಬೇಕಾಗಿದೆ. ಮೊದಲನೇದು ಅರ್ಜುನ ವಿಷಾದ ಯೋಗ, ಎರಡನೇದು ಸಾಂಖ್ಯಯೋಗ, ಮೂರನೇದು ಕರ್ಮಯೋಗ, ನಾಲ್ಕನೇದು ಜ್ಞಾನಯೋಗ, ಐದನೇದು ಕರ್ಮ ಸನ್ಯಾಸ ಯೋಗ. ಈ ಕರ್ಮ ಸನ್ಯಾಸ ಯೋಗದಲ್ಲಿ ಏನು ಹೇಳ್ತಾನೆ ವಿಷಯ ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡಬೇಕಾಗತ್ತೆ. ಇದು ಸ್ವಲ್ಪ ಆರಂಭದಲ್ಲಿ ನಮಗೆ ತಳಮಳ ಅಥವಾ ವಿರುದ್ಧವಾಗಿರ್ತಕ್ಕಂತಹ ವಿಚಾರವನ್ನ ಹೇಳ್ತೇನೆ ಅಂತ ಅನ್ಸಿದ್ರು ಕೂಡ, ಯಾಕೆಂದ್ರೆ ಅರ್ಜುನನಿಗೆ ಅನಿಸಿದೆ ಅಂದಮೇಲೆ ನಮಗೂ ಕೂಡ ಅನ್ಸೋದ್ರಲ್ಲಿ ಏನು ವಿಶೇಷ ಇಲ್ಲ. ಇದನ್ನು ನಿಧಾನವಾಗಿ ಸ್ವಲ್ಪ ಆಲೋಚನೆ ಮಾಡಿದಾಗ, ಅರ್ಥ ಮಾಡಿಕೊಂಡಾಗ ಸರಿಯಾಗಿ ಗೊತ್ತಾಗತ್ತೆ. ಹಿಂದೆ ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಕ್ಕಂಥವನೇ ಜ್ಞಾನಿ. ಯದೃಚ್ಛಾ ಲಾಭಂ ಇತ್ಯಾದಿ ಶ್ಲೋಕಗಳನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಾಗ ಅವನಿಗೆ ಮತ್ತೆ ಯಾವುದು ಮಾಡಬೇಕು ಅನ್ನೋದನ್ನು ನೀನು ಸರಿಯಾಗಿ ಹೇಳೋ. ಒಂದು ಕಡೆ ಅಕರ್ಮವನ್ನು ಹೊಗಳುತ್ತೀಯ, ಒಂದು ಕಡೆ ಕರ್ಮವನ್ನು ಹೊಗಳುತ್ತೀಯ, ಒಂದು ಕಡೆ ಕರ್ಮ ಸನ್ಯಾಸವನ್ನು ಹೊಗಳುತ್ತೀಯ. ಈ ರೀತಿ ತದ್ವಿರುದ್ಧವಾಗಿರ್ತಕ್ಕಂತಹ ವಿಚಾರವನ್ನು ನೀನು ಹೇಳಿದಾಗ ನನಗೆ ಯಾವುದು ಶ್ರೇಯಸ್ಸು ಅದನ್ನು ಹೇಳೋ ಅಂಥೇಳಿ ಅರ್ಜುನನಿಗೆ ಒಂದು ಸಂಶಯ ಉಂಟಾಗತ್ತೆ. ಹಾಗಾಗಿ ಇಲ್ಲಿ ಅರ್ಜುನ ಶ್ರೀಕೃಷ್ಣನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಕೃಷ್ಣ ಅನ್ನ ಕೇಳ್ತಾ ಇದ್ದಾನೆ ಅರ್ಜುನ, ಕೃಷ್ಣನೇ, ಕರ್ಮಗಳ ಸನ್ಯಾಸ ಮತ್ತು ಯೋಗ ಎರಡನ್ನೂ ಹೊಗಳ್ತಾ ಇದೀಯ, ಇದೆರಡರಲ್ಲಿ ಯಾವುದು ಒಳ್ಳೆಯದು ಅದು ನನಗೆ ಹೇಳು ಅಂತ ಹೇಳಿ. ಇಲ್ಲಿ ಅರ್ಜುನನಿಗೆ ಸರಿಯಾಗಿ ಅರ್ಥ ಆಗದೆ ಇದ್ದಾಗ ಈ ರೀತಿಯಾದಂಥ, ಅಥವಾ ನಮಗೂ ಸರಿಯಾಗಿ ಅರ್ಥ ಆಗದೆ ಇದ್ದಾಗ ಸಂಶಯ ಅನ್ನೋದು ಉಂಟಾಗತ್ತೆ. ಸಕ್ಕರೆ ಅಥವಾ ಶುಗರ್ ಅಂತಕ್ಕಂಥದ್ದು ಎನರ್ಜಿ ಕೊಡುತ್ತೆ. ಆದರೆ ಶುಗರ್ ಬಂದವನಿಗೆ ಹೆಚ್ಚು ಸಕ್ಕರೆ ತಿಂದರೆ ಅದು
ಆರೋಗ್ಯಕ್ಕೆ ತೊಂದರೆ ಆಗತ್ತೆ. ಆದರೂ ಕೂಡ ಎಲ್ಲ ಪದಾರ್ಥದಲ್ಲೂ ಸಕ್ಕರೆ ಅಂಶ ಅನ್ನೋದು ಇದ್ದೇ ಇದೆ. ಆದರೆ ನೇರವಾಗಿ ಸಕ್ಕರೆನೇ ತಿಂದರೆ ಅದು ಶುಗರ್ಗೆ ತೊಂದರೆ ಕೊಡುತ್ತೆ. ಹಾಗಾಗಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡ್ಕೊಳ್ಬೇಕು. ಆದರೆ ಸಕ್ಕರೆನೂ ಬೇಕು ಅಂತ ಹೇಳಿದ್ರೆ ಹೇಗೆ ಸಾಮಾನ್ಯ ಜನಕ್ಕೆ ಸಂದೇಹ ಬರುತ್ತೋ ಆ ರೀತಿಯಾಗಿ ಇದೆ ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣನ. ಅಂದರೆ ಇಲ್ಲಿ ಏನು ಕೇಳ್ತಾ ಇದ್ದಾನೆ? ಸನ್ಯಾಸಂ ಕರ್ಮಣಾಂ, ಕರ್ಮಗಳನ್ನ ಬಿಡು ಅಂತ ಹೇಳ್ತಾ ಇದೀಯ, ಮತ್ತೆ ಪುನಃ ಯೋಗವನ್ನ ಹೊಗಳ್ತಾ ಇದೀಯ. ಅಂದರೆ ಸನ್ಯಾಸವನ್ನು ಮಾಡಬೇಕೋ, ಯೋಗ ಅಂದರೆ ಕರ್ಮಯೋಗವನ್ನು ಮಾಡಬೇಕೋ ಅಂತ ಕೇಳ್ತಾ ಇದ್ದಾನೆ. ಹಿಂದೆ ಹೇಳಿಯಾನೆ, ಕರ್ಮದಲ್ಲಿ ಅಕರ್ಮವನ್ನು ಕಂಡವನು ಕರ್ಮದಲ್ಲಿ ಅಕರ್ಮವನ್ನು ಕಂಡವನು, ಅಕರ್ಮದಲ್ಲಿ ಕರ್ಮವನ್ನು ಕಂಡವನು ಜ್ಞಾನಿ ಅಂತ ಹೇಳಿ. ಇಲ್ಲಿ ಏನು ಇದ್ರ ಅರ್ಥ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಸನ್ಯಾಸ ಅಂತಂದ್ರೆ ಏನೋ ಸರ್ವ ಕರ್ಮಗಳನ್ನು ಬಿಡ್ತಕ್ಕಂಥದ್ದು ಸನ್ಯಾಸ. ಕರ್ಮ ಯೋಗ ಅಂದ್ರೇನೋ ಕರ್ಮದ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥದ್ದು ಕರ್ಮ ಯೋಗ. ಹಾಗಾಗಿ ಯಾವುದು ಶ್ರೇಷ್ಠ ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ. ಅದಕ್ಕೆ ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸ ಮತ್ತು ಕರ್ಮಯೋಗ ಈ ಎರಡು ನಿಶ್ರೇಯಸನ್ನು ಉಂಟು ಮಾಡುತ್ತೆ. ಹಾಗಾಗಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚಿನದು ಅಂತ ಹೇಳಿ ಶ್ರೀಕೃಷ್ಣ ಉತ್ತರವನ್ನು ಕೊಡ್ತಾ ಇದ್ದ. ಅಂದ್ರೆ ಏನು, ಅದರ ಭಾವಾರ್ಥ ಏನು? ಸನ್ಯಾಸ ಮತ್ತು ಕರ್ಮಯೋಗ ಹೀಗಂದ್ರೆ ಏನು? ಸನ್ಯಾಸ ಅಂತಂದ್ರೆ ಎಲ್ಲ ಕರ್ಮಗಳನ್ನ ಬಿಡೋದು, ಅಂದ್ರೆ ನಮಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇರ್ತಕ್ಕಂಥದ್ದು ಸನ್ಯಾಸ. ಅಂದ್ರೆ ಸನ್ಯಾಸಿಗಳು ಏನೋ ಕೇವಲ ಧರ್ಮ ಪ್ರಚಾರವನ್ನು ಮಾಡ್ತಾ ಅವರ ಜೀವನವನ್ನ ಕಳೀತಾರೆ. ಅಂದ್ರೆ ಆ ಧರ್ಮ ಪ್ರಚಾರ ಮಾಡೋದು ಒಂದು ಕರ್ಮ ಅಂತ ಇಟ್ಕೊಂಡಾಗ ಅದರಲ್ಲಿ ಅವ್ರಿಗೆ ಫಲಾಪೇಕ್ಷೆ ಅಂತಕ್ಕಂಥದ್ದು ಏನೂ ಇಲ್ಲ. ಅಲ್ಲಿ ಕೇವಲ ಧರ್ಮ ಪ್ರಚಾರ ಅಂತಕ್ಕಂತಹ ಕರ್ಮವನ್ನೇ ಅವ್ರು ಮಾಡ್ತಾ ಇರ್ತಾರೆ. ಇಲ್ಲೂ ಅಷ್ಟೇ, ಕರ್ಮ ಯೋಗ ಅಂತಂದ್ರೇನು? ಕರ್ಮವನ್ನು ಮಾಡುತ್ತಾ ಅದರ ಫಲದ ಅಭಿಸಂಧಾನ ಅಥವಾ ಅನುಸಂಧಾನ, ಆ ಒಂದು ಅಪೇಕ್ಷೆ, ನಾನಿಂತ ಕೆಲಸ ಮಾಡೋಕ್ಕಿಂತ ಫಲ ಆಗಬೇಕು ಅಂತಕ್ಕಂತಹ ಒಂದು ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂತಹದ್ದು ಕೂಡ ಎರಡು ಏನಾಗುತ್ತೆ? ನಿಶ್ರೇಯಸ್ಸು ಉಂಟಾಗತ್ತೆ. ನಿಶ್ರೇಯಸ ಕರ ಉಭೌ, ಎರಡರಲ್ಲೂ ಕೂಡ ನಿಶ್ರೇಯಸ್ಸು ಅಂತಕ್ಕಂಥದ್ದು ಉಂಟಾಗತ್ತೆ. ತಯೋ ಅಸ್ತು ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ತಯೋ ಅವೆರಡರಲ್ಲೂ ಏನೋ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಅಂತಕ್ಕಂಥದ್ದು ವಿಶೇಷ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ನಾನು ಏನೋ ಕೆಲಸನೇ ಮಾಡಲ್ಲ ಅನ್ನೋದಕ್ಕಿಂತ ಕೆಲಸವನ್ನ ಮಾಡಿ ಫಲದ ಅಪೇಕ್ಷೆಯನ್ನು ಬಿಡ್ತಕ್ಕಂಥದ್ದು ಹೆಚ್ಚಿನದು. ಇಲ್ಲಿ ನಾವು ಯಾರಿಗೋ ಒಂದು ಸಹಾಯ ಮಾಡ್ತೀವಿ ಅಂತ ಅಂದ್ರೆ ನಾವು ಸಹಾಯವನ್ನು ಮಾಡಿ ಅವರಿಂದ ಏನು ನಿರೀಕ್ಷೆ ಮಾಡದೇ ಇರ್ತಕ್ಕಂಥದ್ದು ಹೆಚ್ಚು. ನಾವು ನಿರೀಕ್ಷೆ ಏನು ಮಾಡೋದಿಲ್ಲ, ಅವರು ಸಹಾಯನೂ ಮಾಡೋದಿಲ್ಲ ಅನ್ನೋದಕ್ಕಿಂತ ಸಹಾಯ ಮಾಡಿ ನಿರೀಕ್ಷಣೆ ಮಾಡದಿರೋದು ಹೆಚ್ಚಿನದಲ್ವಾ? ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ನೀನು ಕರ್ಮ ಸನ್ಯಾಸವನ್ನು ಮಾಡೋದಕ್ಕಿಂತ ಕರ್ಮ ಯೋಗವನ್ನು ಮಾಡು, ಅದೇ ಹೆಚ್ಚಿನದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಜ್ಞೇಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯ, ಯಾರು ತಿಳಿದುಕೊಂಡಿರ್ತಾನೋ, ಜ್ಞಾನಿಯಾಗಿರ್ತಾನೋ ಅಂಥವನು ಸ ನಿತ್ಯ ಸನ್ಯಾಸಿ, ಅಂದ್ರೆ ಅವನು
ಎಲ್ಲವನ್ನು ಬಿಟ್ಟಿರ್ತಾನೆ. ಅಂದರೆ ದ್ವೇಷವನ್ನು ಮಾಡೋದಿಲ್ಲ, ಪ್ರೀತಿಯನ್ನು ಮಾಡೋದಿಲ್ಲ ಅಂಥವನು, ಅವನು ನಿತ್ಯ ಸನ್ಯಾಸಿ ಅಂತ ಹೇಳಿ. ನಿತ್ಯ ಅಂತಂದರೆ ಸದಾ ಕಾಲವೂ ಇರ್ತಕ್ಕಂಥದ್ದಕ್ಕೆ ನಿತ್ಯ ಅಂತ. ಶಾಸ್ತ್ರದಲ್ಲಿ ಸತ್ಯವನ್ನ 3 ಥರ ಸತ್ಯ ಅಂತ ಹೇಳ್ತಾರೆ. ಒಂದು ವ್ಯಾವಹಾರಿಕ ಸತ್ಯ, ಒಂದು ಪ್ರಾತಿಭಾಸಿಕ ಸತ್ಯ, ಒಂದು ಪಾರಮಾರ್ಥಿಕ ಸತ್ಯ ಅಂತ ಹೇಳಿ. ಪಾರಮಾರ್ಥಿಕ ಸತ್ಯ ಅಂತಂದ್ರೆ ಏನು? ತ್ರಿಕಾಲ ಆಪಾದಿತ ಸತ್ಯವನ್ನು ಪಾರಮಾರ್ಥಿಕ ಸತ್ಯ ಅಂತ ಹೇಳ್ತಾರೆ. ಆ ರೀತಿ ಯಾರು ಸದಾ ಆ ಒಂದು ದ್ವಂದ್ವವನ್ನು ಬಿಟ್ಟಿರ್ತಾನೋ ಅಂಥವನ್ನ ನಿತ್ಯ ಸನ್ಯಾಸಿ ಅಂತ ಹೇಳಿ ಶ್ರೀಕೃಷ್ಣ ಕರೀತಾ ಇದ್ದಾನೆ. ಯಾಕೆ ಅಂದರೆ ಅವನಿಗೆ ನ ದ್ವೇಷ್ಟಿ, ಯಾವುದನ್ನು ದ್ವೇಷವನ್ನು ಮಾಡಲ್ಲ, ನ ಕಾಂಕ್ಷತಿ, ಯಾವುದನ್ನು ಅಪೇಕ್ಷೆನೂ ಪಡೋದಿಲ್ಲ ಅವನು ಅಂತ ಹೇಳಿ. ನಿರ್ದ್ವಂದ್ವೋ, ಅವನಿಗೆ 2 ವಿಧವಾದಂತಹ ಮಾನಸಿಕ ಸ್ಥಿತಿ ಇರೋದಿಲ್ಲ. ಬೇಕು ಬೇಡ, ಸರಿ ತಪ್ಪು, ಸಿಹಿ ಕಹಿ ಅಂತಕ್ಕಂಥದ್ದು ದ್ವಂದ್ವಗಳಲ್ವಾ, ಒಂದಕ್ಕೊಂದು ವಿರುದ್ಧವಾದ್ದು. ಸುಖ ದುಃಖ ಅಂತಕ್ಕಂಥದ್ದು ವಿರುದ್ಧ ಪದ, ಆಪೋಸಿಟ್ಸು. ಸಿಹಿ ಕಹಿ ಅಂತಕ್ಕಂಥದ್ದು ಆಪೋಸಿಟ್ಸು. ಈ ದ್ವಂದ್ವ, ಇದಕ್ಕೆ ದ್ವಂದ್ವ, ಶೀತೋಷ್ಣಗಳು, ಸುಖ ದುಃಖಗಳು, ಇಷ್ಟ ಅನಿಷ್ಟಗಳು, ಇವೆಲ್ಲ ದ್ವಂದ್ವಗಳು. ಈ ಯಾವುದೂ ಇಲ್ದಿರ್ತಕ್ಕಂಥ ಒಂದು ಸ್ಥಿತಿ ಇದೆಯಲ್ಲ, ಅದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾವಾಗ ನಿರ್ದ್ವಂದ್ವವನ್ನು ನಾವು ಹೊಂದಿವೋ ಆಗ ಬಂಧನದಿಂದ ವಿಮುಕ್ತನಾಗಿ ಸುಖವನ್ನು ಪಡಿತಾನೆ ಅಂತ ಹೇಳಿ. ಅಂದರೆ ನಮ್ಗೆ ಯಾರೋ ಒಬ್ಬರನ್ನ ಕಂಡ್ರೆ ಇಷ್ಟ ಇರುತ್ತೆ ಅಂದರೆ ಅವರು ನಮ್ಮ ಜೊತೆ ಇದ್ದಾಗ ನಮಗೇನೋ ಒಂದು ಸಮಾಧಾನ ಅಥವಾ ಖುಷಿ ಇರುತ್ತೆ. ನಾವು ಯಾರನ್ನ ಇಷ್ಟಪಡಲ್ವೋ ಅವ್ರೇನಾದರೂ ಹತ್ರ ಬಂದರೆ, ಜೊತೆಗಿತ್ತು ಅಂತಂದರೆ ನಮಗೆ ಆ ಒಂದು ಮಾನಸಿಕ ಸ್ಥಿತಿ ಕಸಿವಿಸಿ ಆಗ್ತಾ ಇರುತ್ತೆ. ಹಾಗಾಗಿ ಆ ದ್ವಂದ್ವವನ್ನು ಬಿಡು ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನಮ್ಗೆ ಯಾವಾಗ ದುಃಖ ಉಂಟಾಗುತ್ತೆ ಅಂದರೆ ನಮಗೆ ದ್ವಂದ್ವ ಇದ್ದಾಗ. ಎಲ್ಲರಲ್ಲೂ ಸಮಾನತೆಯನ್ನ ಕಂಡಾಗ ನಮಗೆ ಆ ದ್ವಂದ್ವ ಅಂತಕ್ಕಂಥ ಪರಿಸ್ಥಿತಿನೇ ಇಲ್ಲ. ಅಂದರೆ ಆ ಒಂದು ಸ್ಥಿತಿ ಬಹಳ ಕಷ್ಟ ಲೌಕಿಕ ವಿಚಾರದಲ್ಲಿ. ಆದರೆ ನಾವು ಯಾವ ಥರ ಇರಬೇಕು ಅಂತಂದರೆ ಹೆಚ್ಚು ತಲೆ ಕೆಡ್ಸ್ಕೋಬಾರ್ದು. ಬಂದರೆ ಅವ್ರ ಪಾಡ್ಗೆ ಅವ್ರು ಇರಲಿ, ಹೆಚ್ಚಿಗೆ ನಮ್ಗೆ ಇಷ್ಟ ಇಲ್ವಾ, ಹೆಚ್ಚಿಗೆ ಮಾತಾಡೋದು ಬೇಡ, ಅವ್ರ ಜೊತೆ ವ್ಯವಹಾರ ಬೇಡ ಅಂದಾಗ ನಮಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಅವ್ರು ಬಂದರು ಅಂತಲೇ ನಾವು ಟೆನ್ಷನ್ ತೊಗೊಂಡ್ಬಿಟ್ರೆ, ಅಥವಾ ಏನೋ ಒಂದು ಕಷ್ಟ ಬಂತು ಅಂತ ಟೆನ್ಷನ್ ತೊಗೊಂಡ್ಬಿಟ್ರೆ ನಾವು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದ್ವಂದ್ವವನ್ನು ಬಿಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸಾಂಖ್ಯ ಯೋಗೋ ಪೃಥಕ್ ಬಾಲಾಹ ಪ್ರವದಂತಿನ ಪಂಡಿತಾಹ ಏಕಮಪ್ಯಾಸ್ಥಿತ ಸಮ್ಯಕ್ ಗುಬಯೋರ್ ವಿಂಧತೆ ಫಲಂ ಅಂದ. ಸಾಂಖ್ಯ ಯೋಗವು ಪೃಥಕ್ ಬಾಲಾಹ ಪ್ರವದಂತಿನ ಪಂಡಿತಾಹ. ಸಾಂಖ್ಯ ಮತ್ತು ಯೋಗವನ್ನ ಬೇರೆ ಬೇರೆ ಅಂಥೇಳಿ ಬಾಲರು, ಅಂದರೆ ಯಾರು ಸರಿಯಾಗಿ ಜ್ಞಾನವನ್ನ ಹೊಂದಿಲ್ಲವೋ ಅಂಥವ್ರನ್ನ ಶಾಸ್ತ್ರದಲ್ಲಿ ಬಾಲಾಹ ಅಂತ ಹೇಳ್ತಾರೆ. ಗುರುಗಳು ಹೇಳ್ತಾ ಇದ್ರು, ನಮ್ಮ ಗುರುಗಳು ಹೇಳ್ತಾ ಇದ್ರು, ಯಾರು ವ್ಯಾಕರಣ ಸಾಹಿತ್ಯ ಇತ್ಯಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅವನು ವೇದಾಂತವನ್ನು ಅಧ್ಯಯನ ಮಾಡಿಲ್ಲ ಅಂಥವನು ಬಾಲ ಅಂತೇಳಿ. ಅಂದರೆ ಅವನಿಗೆ ಜ್ಞಾನ ಇಲ್ಲ ಅಂತಲ್ಲ, ಅವನಿಗೆ ಸಾಹಿತ್ಯ ಗೊತ್ತು, ವ್ಯಾಕರಣ ಗೊತ್ತು, ಎಲ್ಲ ಗೊತ್ತು, ಆದರೆ ವೇದಾಂತವನ್ನು ತಿಳ್ಕೊಂಡಿಲ್ಲ ಅಂತವನು ಬಾಲ ಅಂಥೇಳಿ. ಸಾಮಾನ್ಯವಾಗಿ ಇನ್ನೂ ಅವ್ನು ಚಿಕ್ಕವನು, ಇನ್ನೂ ಬಾಲಕ, ಅವ್ನಿಗೇನು ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ. ಗೊತ್ತಾಗಲ್ಲ ಅಂದರೆ ಏನೂ ಗೊತ್ತಾಗಲ್ಲ ಅಂತಲ್ಲ, ಈ ವಿಚಾರದಲ್ಲಿ ಅವನಿಗೆ ಜ್ಞಾನ ಇಲ್ಲ ಅಂತ ಹೇಳಿ ಅಷ್ಟೇ. ಬೇರೆ ಎಲ್ಲ ವಿಚಾರಗಳು ಗೊತ್ತಾಗ್ಬೋದು, ಆದರೆ ವೇದಾಂತ ಜ್ಞಾನವಿಲ್ಲದೆ ಇದ್ದವನು ಬಾಲಕ ಅಂತ ಹೇಳಿ. ಇದು ಕೂಡ ವೇದಾಂತಕ್ಕೆ ಸಂಬಂಧಪಟ್ಟಿದ್ದೇ ವಿಚಾರಗಳು. ಪ್ರಸ್ಥಾನತ್ರಯದಲ್ಲಿ ಭಗವದ್ಗೀತೆಯು ಒಂದು, ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು, ಇದು 3 ಪ್ರಸ್ಥಾನತ್ರಯ, 3 ಸೇರಿ ಪ್ರಸ್ಥಾನತ್ರಯ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬಾಲ ಅಂತಂದ್ರೆ ಯಾವುದೋ ಪ್ರಾಣಿ ಬಾಲ ಅಲ್ಲ, ಅಥವಾ ಬಾಲಕ ಅಂತಂದ್ರೆ ಅವನು ತುಂಬ ಚಿಕ್ಕ ಹುಡುಗ ಅಂತಲ್ಲ. ಅವನಿಗೆ ಸಮ್ಯಕ್ ಜ್ಞಾನ, ಸರಿಯಾದಂಥ ವೇದಾಂತ ಜ್ಞಾನ ಇಲ್ಲದಿದ್ದವ್ರನ್ನ ಬಾಲಕ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಪಂಡಿತರು ಈ ರೀತಿಯಾಗಿ ಹೇಳೋದಿಲ್ಲ. ಸಾಂಖ್ಯ ಮತ್ತು ಕರ್ಮಯೋಗ, ಸಾಂಖ್ಯ ಅಂತಂದರೆ ಸರಿಯಾದಂತಹ ವೇದಾಂತದಲ್ಲಿ ಇರ್ತಕ್ಕಂತಹ ಜ್ಞಾನ ಅಥವಾ ಆತ್ಮಜ್ಞಾನ.
ಆತ್ಮಜ್ಞಾನ ಮತ್ತು ಕರ್ಮಯೋಗ ಎರಡನ್ನೂ ಒಂದೇ ಅಂತ ಹೇಳಿ ಪಂಡಿತರು ಹೇಳೋದಿಲ್ಲ. ಏಕಂ ಅಪ್ಯ ಸ್ಥಿತಃ ಸಮ್ಯಕ್ ಉಭಯೋರ್ ವಿಂದತೆ ಫಲಂ. ಈ ಎರಡರಲ್ಲೂ ಕೂಡ ಫಲವನ್ನು ಪಡ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಸಾಂಖ್ಯಯೋಗವನ್ನು ತಿಳ್ಕೊಂಡಿದ್ರು ಅಥವಾ ಕರ್ಮಯೋಗವನ್ನು ಅನುಷ್ಠಾನ ಮಾಡ್ತಿದ್ರು, ಯಾವ್ದು ಮಾಡ್ತಿದ್ರು ಕೂಡ ಎರಡರಿಂದ ಉಂಟಾಗತಕ್ಕಂತಹ ನಿಶ್ರೇಯಸ್ಸಾದಂಥ ಫಲನೇ ಉಂಟಾಗತ್ತೆ. ಅದರಲ್ಲಿ ಫಲದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂಥೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ವಿಚಾರವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ತಾ ನಮಗೆ ಒಂದು ಸ್ಫುಟವಾಗತ್ತೆ. ಹೇಗೆ ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿ ಅದರಲ್ಲಿರ್ತಕ್ಕಂತಹ ಕಶ್ಮಲಗಳೆಲ್ಲ ತೆಗೆದ ಮೇಲೆ 916 ಗೋಲ್ಡ್ ಅಂತ ಹೇಳ್ತಾರಲ್ಲ, ಅದರ ಅಪ್ಪಟ ಬಂಗಾರ ಆಗತ್ತೆ. ಅದರಲ್ಲಿ ಅದಕ್ಕೆ ಮುಂಚೆ ಬೇರೆ ಬೇರೆ ಕಶ್ಮಲಗಳೆಲ್ಲ ಇರುತ್ತೆ. ಅದು ಮಣ್ಣಿಂದನೇ ಬರೋದಲ್ವಾ. ಆ ಮಣ್ಣಿನೆಲ್ಲ ಬೇರ್ಪಡಿಸಿ ಅದಕ್ಕೆ ಅನೇಕ ವಿಧವಾದಂತಹ ಟ್ರೀಟ್ಮೆಂಟ್ ಅಥವಾ ಪ್ರೋಸೆಸ್, ಅದಕ್ಕೆ ಏನೇನು ಮಾಡಬೇಕೋ ಅದೆಲ್ಲವನ್ನು ಮಾಡಿದ ಮೇಲೆ ಅದಕ್ಕೆ ಶುದ್ಧವಾದ ಚಿನ್ನ ಅಂಥೇಳಿ ಆಗತ್ತೆ. ಹಾಗಾಗಿ ನಮ್ಮಲ್ಲಿ ಅನೇಕ ಜ್ಞಾನದಲ್ಲಿ ಕಶ್ಮಲಗಳೆಲ್ಲ ಹೋಗ್ತಾ 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 ಏನಾಗುತ್ತೆ, ಪರಿಶುದ್ಧತೆ ಆಗುತ್ತೆ. ಆ ಪರಿಶುದ್ಧತೆ ಬಂದ ಮೇಲೇ ನಮಗೆ ಆ ಜ್ಞಾನಕ್ಕೆ ಒಂದು ಬೆಲೆ. ಹೇಗೆ ಚಿನ್ನಕ್ಕೆ, ಪ್ಯೂರ್ ಚಿನ್ನಕ್ಕೆ ಹೆಚ್ಚು ಬೆಲೆ, ಅದಕ್ಕೆ ಕಾಪರ್ ಎಲ್ಲ ಮಿಕ್ಸ್ ಮಾಡಿ ಅದು ಒಡವೆ ಚಿನ್ನಕ್ಕೂ ಅಪರಂಜಿಗೂ ವ್ಯತ್ಯಾಸ ಇದ್ದ ಹಾಗೆ. ಆದರೆ ಚಿನ್ನನೇ, ಅದಕ್ಕೆ ಬೆಲೆ ಇದ್ದೇ ಇದೆ. ಚಿನ್ನಕ್ಕೂ ಬೆಳ್ಳಿಗೂ ವ್ಯತ್ಯಾಸ ಇಲ್ವಾ? ಬೆಳ್ಳಿಗೆ ಬೆಲೆ ಇಲ್ವಾ? ಬೆಳ್ಳಿಗೂ ಬೆಲೆ ಇದೆ. ಬೆಳ್ಳಿಗೆ ಕಂಪೇರ್ ಮಾಡಿದಾಗ ಚಿನ್ನಕ್ಕೆ ಬೆಲೆ ಹೆಚ್ಚು, ಚಿನ್ನಕ್ಕೆ ಕಂಪೇರ್ ಮಾಡಿದಾಗ ವಜ್ರಕ್ಕೆ ಬೆಲೆ ಹೆಚ್ಚು. ಹೀಗೆ ನಮಗೆ ಜೀವನದಲ್ಲಿ ಎಷ್ಟು ಪರಿಶುದ್ಧತೆ ಉಂಟಾಗ್ತಾ ಹೋಗುತ್ತೋ, ಜ್ಞಾನ ಉಂಟಾಗ್ತಾ ಹೋಗುತ್ತೋ ಅಷ್ಟಷ್ಟು ಸುಖ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಏನು ಹೇಳ್ತಾನೆ? ಸಾಂಖ್ಯರಿಗೆ ದೊರೆಯುವ ಸ್ಥಾನ ಯಾವುದಿದೆಯೋ ಅದು ಯೋಗರಿಗೂ ದೊರೆಯುತ್ತದೆ. ಸಾಂಖ್ಯ ಮತ್ತು ಯೋಗವನ್ನು ಒಂದು ಅಂತ ಯಾರು ಕಂಡುಕೊಳ್ತಾನೋ, ಯಾರು ಅರ್ಥ ಮಾಡ್ಕೊಳ್ತಾನೋ ಅವನೇ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿರೋನು ಅಂಥೇಳಿ ಶ್ರೀಕೃಷ್ಣ ಹೇಳ್ತಾನೆ. ಸ ಪಶ್ಯತಿ ಯಃ ಪಶ್ಯತಿ ಸ ಪಶ್ಯತಿ. ನೋಡ್ತಾನೆ, ಅಂಥವನೇ ನೋಡ್ತಾನೆ ಅಂಥೇಳಿ. ಪಶ್ಯತಿ ಅಂದರೆ ನೋಡ್ತಾನೆ ಅಂಥೇಳಿ. ಏನೋ ಇದರ ಅರ್ಥ ಅಂದರೆ ಸಾಂಖ್ಯೈಹಿ ಬಹುವಚನ, ಸಾಂಖ್ಯರು ಯಾವ ಒಂದು ಸ್ಥಾನವನ್ನು ಪಡ್ಕೊಳ್ತಾರೋ ಅಂಥದ್ದನ್ನೇ ಕರ್ಮಯೋಗಿ ಕೂಡ ಪಡ್ಕೊಳ್ತಾನೆ ಅಂತ ಹೇಳಿ ಹೇಳ್ತಾರೆ. ಏಕೆಂದರೆ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಎರಡೂ ಒಂದೇ ಅಂಥೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನೇ ಪುನರುಚ್ಚಾರ ಯಾಕೆ ಮಾಡ್ತೀಯೇನೆ ಅಂತಂದರೆ ಇನ್ನೂ ಸ್ಪಷ್ಟವಾಗಬೇಕು ಅಂಥೇಳಿ ಬೇರೆ ಪದಗಳಿಂದ ಹೇಳ್ತಾ ಇದ್ದಾನೆ. ಇಲ್ಲಿ ಸಾಂಖ್ಯರು ಯಾರು ಅಂತಂದರೆ ಸಾಮಾನ್ಯವಾಗಿ ಸನ್ಯಾಸಿಗಳು ಅಂಥೇಳಿ ಹೇಳ್ತಕ್ಕಂಥದ್ದು. ಯಾಕೆಂದರೆ ಅವ್ರಿಗೆ ಈ ಕರ್ಮದಲ್ಲಿ ಮನಸ್ಸು ಇರೋದಿಲ್ಲ, ಅಪೇಕ್ಷೆನೂ ಇರೋಲ್ಲ, ಅಥವಾ ಆ ಕರ್ಮ ಫಲದಲ್ಲೂ ಕೂಡ ಅಪೇಕ್ಷೆ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಏನೋ ಸನ್ಯಾಸಿಗಳು ಅವರು ಕೇವಲ ಕರ್ಮಯೋಗವನ್ನು ಮಾಡ್ತಾ ಇರ್ತಾರೆ. ಕರ್ಮಯೋಗ ಅಂತಂದರೆ ಏನು ಅಂತಂದರೆ ಧರ್ಮ ಪ್ರಚಾರ, ಅದರಿಂದ ಪ್ರತಿಫಲಾಪೇಕ್ಷೆ ಏನಿಲ್ಲ. ಆದರೆ ಜೀವನ ನಡೆಸೋಕ್ಕೆ ಆಹಾರಗಳನ್ನು ತಗೊಳ್ಬೇಕು ಅಷ್ಟೇ ವಿನಃ ಬೇರೆ ಇನ್ನೇನಾದ್ರೂ ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಅವರು ಆ ಒಂದು ಕರ್ಮವನ್ನು ಅನುಸರಿಸ್ತಾ ಇರ್ತಾರೆ ಅಂಥೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮಣ ಚಿರೇಣ ಅಧಿಗಚ್ಚತಿ. ಹೇ ಮಹಾಬಾಹೋ, ಹೇ ಅರ್ಜುನ, ಸನ್ಯಾಸ ಯೋಗವಿಲ್ಲದೆ ದೊರಕೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಏನು? ಸನ್ಯಾಸಿಗಳು ಕೂಡ ಅವ್ರ ಕರ್ಮಯೋಗವನ್ನು ಮಾಡಿ, ಅಂದರೆ ಚಿತ್ತಶುದ್ಧಿಯನ್ನು ಮಾಡ್ಕೊಂಡ್ಮೇಲೆ ತಾನೆ ಸನ್ಯಾಸ ಆಗೋದು. ಅಂದರೆ ನಾವು ಮೊದಲು ಕರ್ಮಗಳನ್ನು ಮಾಡ್ತಾ 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 ಚಿತ್ತಶುದ್ಧಿಯನ್ನು ಮಾಡ್ಕೋಬೇಕು. ದೇವತಾ ಕಾರ್ಯ, ದೇವತಾ ಪೂಜೆ,
ಹೋಮ ಇತ್ಯಾದಿಗಳನ್ನು ಮಾಡ್ತಾ 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 ಏನಾಗಬೇಕು, ನಮಗೆ ಚಿತ್ತಶುದ್ಧಿ ಆಗಬೇಕು. ಆಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆಂದರೆ ನಮ್ಮ ಒಂದು ಪ್ರಯತ್ನ ಎಷ್ಟರ ಮಟ್ಟಿಗಿರುತ್ತೋ ಅಷ್ಟರ ಮಟ್ಟಿಗೆ ಅದಕ್ಕೆ ಫಲ ಸಿಗತ್ತೆ. ನಾವಿಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ, ಮನಸ್ಸೆಲ್ಲೋ ಇರುತ್ತೆ, ಇನ್ನೇನೋ ವ್ಯವಹಾರ ಮಾತಾಡ್ತಾ ಇದ್ದೀವಿ, ಅಥವಾ ಲೌಕಿಕವಾಗಿ ನಾವು ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕೆ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಉಪಯೋಗ ಇಲ್ಲ. ಕಾಯ ವಾಚ ಮನಸ ಅಲ್ಲಿ ನಾವು ತೊಡಗಿಸ್ಕೊಂಡಾಗ, ಅಲ್ಲಿ ಆ ಒಂದು ಮಹಾಚೇತನದಲ್ಲಿ ಶ್ರದ್ಧೆ ಇಟ್ಟು, ನಂಬಿಕೆ ಇಟ್ಟು, ಭಕ್ತಿ ಇಟ್ಟು ಪೂಜೆಯನ್ನು ಮಾಡ್ತಾ 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 ಏನಾಗತ್ತೆ, ಕಶ್ಮಲ ಅಂತಕ್ಕಂಥದ್ದು ಕಡಿಮೆ ಆಗ್ತಾ 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 ಆಮೇಲೆ ಚಿತ್ತಶುದ್ಧಿ ಆಗೋದು. ಆ ಚಿತ್ತಶುದ್ಧಿ ಯಾರಿಗಾಗಿರುತ್ತೋ ಅಂಥವ್ರು ಸನ್ಯಾಸವನ್ನು ಪಡ್ಕೊಳ್ಳೋದಕ್ಕೆ ಅರ್ಹರು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ, ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಗತಃ. ಆ ಯೋಗ ಇಲ್ಲದೆ, ಅಯೋಗತಃ ಅಂದರೆ ಆ ಯೋಗ ಇಲ್ಲದೇನೆ ಈ ಒಂದು ಸನ್ಯಾಸ ಅಂತಕ್ಕಂಥದ್ದು ಸಿಗೋದು ಕಷ್ಟ. ಸಿಗೋದು ಕಷ್ಟ ಅಂದರೆ ಸಿಗೋದಿಲ್ಲ ಅಂತಲೇ ಅರ್ಥ. ಯಾಕೆಂದರೆ ಸರಿಯಾದ ಸನ್ಯಾಸಿ ಅಂತಂದರೆ ಅವ್ರ ಚಿತ್ತಶುದ್ಧಿ ಅನ್ನೋದು ಸರಿಯಾಗಿ ಆಗಿರಬೇಕು. ಯೋಗಯುಕ್ತೋ ನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಯಾರು ಯೋಗಯುಕ್ತನಾಗಿರ್ತಾನೋ ಮುನಿ ಅಂಥವನು, ಮೌನಿ, ಯಾರು ಮೌನವಾಗಿರ್ತಾನೋ ಅವನಿಗೆ ಮುನಿ ಅಂತ ಹೇಳಿ ಹೇಳ್ತಾರೆ. ಮತ್ತು ಅವರು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಅಂದರೆ ಬ್ರಹ್ಮಜ್ಞಾನ ಅಂತಂದರೆ ಅವ್ರ ಚಿತ್ತ ಶುದ್ಧವಾಗಿರುತ್ತೆ ಅಂತ ಹೇಳಿ. ಅಂಥವರು ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣ ಅಧಿಗಚ್ಚತಿ. ನ ಚಿರೇಣ, ಚಿರ ಅಂದರೆ ದೀರ್ಘ, ದೀರ್ಘ ಅಂದರೆ ಎಷ್ಟು ಅಂತ ಇಲ್ಲ, ಅದಕ್ಕೆ ಇನ್ಫೈನೈಟ್. ಹಾಗಾಗಿ ಆ ದೀರ್ಘ ಅಂತಕ್ಕಂಥದ್ದು ಇಲ್ಲದೇನೆ, ಅಂದರೆ ಬಹಳ ಬೇಗನೆ ಅವರು ಬ್ರಹ್ಮವನ್ನು ಪಡೀತಾರೆ. ಬ್ರಹ್ಮವನ್ನು ಪಡೀತಾರೆ ಅಂತಂದ್ರೆ ಏನೋ, ಇಲ್ಲಿ ಶಾಸ್ತ್ರದಲ್ಲಿ ನಮ್ಮ ಅದ್ವೈತ ವೇದಾಂತದಲ್ಲಿ ಹೇಳೋದು, ನಾವೇ ಸಚ್ಚಿತ್ ಆನಂದ ಆಗಿರೋದ್ರಿಂದ ಆ ಒಂದು ಸ್ಥಿತಿಗೆ ಹೋಗ್ತಾರೆ ಅನ್ನೋ ಅರ್ಥದಲ್ಲಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ವಿತೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ, ಯಾರು ವಿಶುದ್ಧನಾತ್ಮನಾಗಿರ್ತಾನೋ, ಯೋಗಯುಕ್ತನೋ ಆಗಿರ್ತಾನೋ, ಅಂದರೆ ಯೋಗದಿಂದ ಕೂಡ್ಕೊಂಡಿರ್ತಾನೋ, ಆತ್ಮಶುದ್ಧಿಯನ್ನು ಹೊಂದಿರ್ತಾನೋ ಅಂಥವನು ವಿಜಿತಾತ್ಮ ಜಿತೇಂದ್ರಿಯ. ಈ ಒಂದು ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಇವೆಲ್ಲ ಸೇರಿರ್ತಾವಲ್ಲ, ಇಂದ್ರಿಯಗಳನ್ನು ಯಾರು ಗೆದ್ದಿರ್ತಾನೋ ಅಂಥವನು ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಇಂತಹ ಶುದ್ಧಾತ್ಮನ ಆಗಿರುವಂಥವನು ಕುರ್ವನ್ನಪಿ ನ ಲಿಪ್ಯತೆ, ಅವನು ಕರ್ಮಗಳನ್ನು ಮಾಡ್ತಾ ಇದ್ರು ಕೂಡ ಅವನಿಗೆ ಲೇಪ ಆಗೋದಿಲ್ಲ. ಯಾತಕ್ಕೆ? ಅವನು ಜಿತೇಂದ್ರಿಯನಾಗಿರ್ತಾನೆ. ನಾವು ಜಿತೇಂದ್ರಿಯರಲ್ಲ. ನಾವೆಲ್ಲ ಲೌಕಿಕದಲ್ಲಿ ಮುಳುಗೋಗಿರೋರು. ನಾವು ಇಂಥ ಕೆಲಸ ಮಾಡಿದ್ರೆ ಇಂಥ ಲಾಭ ಆಗಬೇಕು, ಇಂಥವ್ರು ಬೇಕು, ಇಂಥವ್ರು ಬೇಡ, ಇಂಥದ್ದು ಒಳ್ಳೆಯದು, ಇದು ಕೆಟ್ಟದ್ದು, ಈ ರೀತಿ ಎಲ್ಲ ರೀತಿಯ ದ್ವಂದ್ವದಲ್ಲಿದ್ದೀವಿ ನಾವು. ಹಾಗಾಗಿ ನಾವು ಕರ್ಮವನ್ನು ಮಾಡ್ತು ಅಂತಂದರೆ ಅದರ ಫಲಾಫಲಗಳು ನಮ್ಗೆ ಅಂಟತ್ತೆ. ಯಾಕೆ ಅಂತಂದರೆ ನಾವು ಕರ್ಮದ ಅಪೇಕ್ಷೆಯನ್ನು ಇಟ್ಕೊಂಡೇ ಕೆಲಸವನ್ನು ಮಾಡೋದು ಒಂದು. ಇನ್ನೊಂದು, ದ್ವಂದ್ವಗಳು ನಮ್ಮಲ್ಲಿ ಇರೋದ್ರಿಂದ ನಮಗೆ ಆ ಕರ್ಮ ಲೇಪ ಅಂತಕ್ಕಂಥದ್ದು ಉಂಟಾಗತ್ತೆ. ಒಂದು ಸಾರ್ತಿ ನಮಗೆ ಆ ದ್ವಂದ್ವದಿಂದ ಆಚೆ ಬಂತು ಅಂತಂದರೆ ನಮಗೆ ಆ ಕರ್ಮದ ಫಲ ಅಂತಕ್ಕಂಥದ್ದು ಅಂಟೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಯಾಕೆ ಅಂತಂದರೆ ನಾವು ಈ ಒಂದು ಇಂದ್ರಿಯ ನಿಗ್ರಹವನ್ನು ಮಾಡ್ಕೊಂಡಿರೋದ್ರಿಂದ ನಾವು ಮಾಡೋ ಕರ್ಮ ಕೂಡ ಅದಕ್ಕೆ ತಕ್ಕನಾಗೇ ಇರುತ್ತೆ. ನಾವು ಏನೋ ತಿಂತೀವೋ ಅದನ್ನೇ ತೇಗ್ತೀವಿ ಅಂತ ಹೇಳ್ತಾರಲ್ಲ, ಹಾಗೇನೆ ನಮ್ಮ ಮನಸ್ಸಿನಲ್ಲಿ ಏನೋ ವಿಚಾರ ಓಡ್ತಾ ಇರುತ್ತೋ ಅದೇ ರೀತಿಯಾಗಿಯೇ ಕೆಲಸವನ್ನು ಮಾಡ್ತಾ ಇರ್ತೀವಿ. ನಾವು ಒಂದು ಸತಿ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳು ಓಡ್ತಾ ಇಲ್ಲ, ಲೌಕಿಕ ವಿಚಾರಗಳು, ಮನಸ್ಸು ನಿರ್ಮಲವಾಗಿದೆ ಅಂದಾಗ ಆ ಮಾಡ್ತಕ್ಕಂತಹ ಕರ್ಮಗಳು ಬೇರೆ ಥರ ಇರುತ್ತೆ, ಆಡ್ತಕ್ಕಂತಹ ಮಾತು ಬೇರೆ ಥರ ಇರುತ್ತೆ. ಅಂದರೆ ಶುದ್ಧವಾಗಿರುತ್ತೆ ಅಂತ ಹೇಳಿ. ಯಾರು ಏನೋ
ಸಜ್ಜನ ದುರ್ಜನ ಅಂತ ಬಂದಾಗ ಸಜ್ಜನರು ಯಾರು ಅಂತಂದ್ರೆ ಮನಸ್ಸಿನಲ್ಲಿರೋದನ್ನೇ ಮಾತಾಡ್ತಾರೆ, ಮನಸ್ಸಿನಲ್ಲಿ ಇರೋದನ್ನ ಮಾತಾಡ್ತಾರೆ, ಮಾತಾಡೋದನ್ನೇ ಮಾಡ್ತಾರೆ, ಅಂಥವ್ರು ಸಜ್ಜನ. ಆದರೆ ದುರ್ಜನರು ಮನಸ್ಸಲ್ಲೊಂದಿರುತ್ತೆ, ಮಾತಾಡೋದೇ ಒಂದು, ಮಾಡೋದೇ ಒಂದು, ಇಂಥವನ್ನ ದುರ್ಜನ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ನಾವು ಜಿತೇಂದ್ರಿಯರಾದಾಗ ನಮ್ಮ ಕಾಯ ವಾಚ ಮನಸ ಮೂರೂ ಒಂದೇ ಥರದಲ್ಲಿರುತ್ತೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತೋ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಇಲ್ಲಿ ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇತ ತತ್ವವಿತೋ, ಯಾರು ತತ್ವಯುಕ್ತನಾಗಿರ್ತಾನೋ ಅವನು ಏನು ಮಾಡ್ತಾನೆ ಅಂತಂದರೆ ಪಶ್ಯನ್ ನೋಡೋದು, ಶೃಣ್ವನ್ ಕೇಳಿಸ್ಕೊಳ್ಳೋದು, ಸ್ಪೃಶನ್ ಮುಟ್ಟೋದು, ಜಿಘ್ರನ್ ವಾಸನೆಯನ್ನು ನೋಡೋದು, ಅಶ್ನನ್ ತಿನ್ನೋದು, ಗಚ್ಚನ್ ಹೋಗೋದು, ಸ್ವಪನ್ ನಿದ್ರೆಯನ್ನು ಮಾಡೋದು, ಶ್ವಸನ್ ಉಸಿರಾಡೋದು. ಈ ಎಲ್ಲ ಮಾಡ್ತಾ ಇದ್ರೂ ಕೂಡ ಅವನು ಯಾವ ರೀತಿಯಾಗಿರ್ತಾನೆ ಅಂದರೆ ವಿಶುದ್ಧಾತ್ಮನಾಗಿರ್ತಾನಲ್ಲ, ಅವನಿಗೆ ಏನೋ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಉದ್ದೇಶಪೂರ್ವಕವಾಗಲ್ಲ. ಹೇಗೆ ನಾವು ಉಸಿರಾಡಬೇಕಾದ್ರೆ ವಿಶೇಷವಾದಂಥ ಗಮನ ನಾವೇನು ಕೊಡಬೇಕಾಗಿಲ್ಲ, ಅದು ಆಟೋಮೆಟಿಕ್ ಆಗಿ ಉಸಿರಾಟ ಆಡ್ತಾ ಇರ್ತೀವಿ. ನಮ್ಮ ದೇಹದ ಒಳಗಡೆ ಇರತಕ್ಕಂಥ ಇಂದ್ರಿಯಗಳೆಲ್ಲ ಆಟೋಮೆಟಿಕ್ ಆಗಿ ಅದು ಕೆಲಸ ಅದ್ರ ಮಾಡ್ತಾ ಇರುತ್ತೆ ಅಲ್ವಾ. ಉದಾಹರಣೆ, ಹೃದಯ ಬಡಿತ ಆಟೋಮೆಟಿಕ್ ಆಗಿ ಅದು ಮಾಡ್ಕೊಳ್ತಾ ಇರುತ್ತೆ, ರಕ್ತ ಸಂಚಲನೆ ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ, ಜೀರ್ಣಕ್ರಿಯೆ ಇದಕ್ಕೆ ನಾವೇನು ವಿಶೇಷ ಗಮನ ಕೊಡ್ತೀವಾ? ಆದರೆ ನಾವು ತಿಂತಕ್ಕಂಥ ಆಹಾರ ಮುಖ್ಯ. ಏನೋ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ ಹಾರ್ಟ್ ಕೆಲಸ ಮಾಡಲ್ಲ, ವಿಪರೀತ ತಿಂದ್ಬಿಟ್ರೆ ಡೈಜೆಷನ್ ಆಗಲ್ಲ, ಆಮೇಲೆ ಈ ಆಸ್ಮಾ ಇತ್ಯಾದಿ ಸಮಸ್ಯೆ ಇರ್ತಕ್ಕಂಥವ್ರು ಕೋಲ್ಡ್ ಪದಾರ್ಥ ತಿಂದರೆ ಅವ್ರು ಉಸಿರಾಡೋಕ್ಕಾಗಲ್ಲ. ಈ ರೀತಿ ಆಟೋಮೆಟಿಕ್ ಆಗುತ್ತೆ ಅಂದರೆ ಅವರವರ ದೈಹಿಕವಾದಂತಹ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಆಹಾರವನ್ನು ತೊಗೊಳ್ಬೇಕಾಗತ್ತೆ, ಅಂತಹ ವಾತಾವರಣದಲ್ಲಿ ಇರಬೇಕಾಗತ್ತೆ. ಆದರೆ ಸಾಮಾನ್ಯ ವ್ಯಕ್ತಿಗಳು ವಿಶೇಷವಾದಂತಹ ಗಮನ ಏನು ಕೊಡಬೇಕಾಗಿಲ್ಲ. ನಾನು ಉಸಿರನ್ನು ತೊಗೊಳ್ಬೇಕು, ನಾನು ಉಸಿರನ್ನು ಬಿಡಬೇಕು, ಆ ಕಡೆ ಏನು ಗಮನ ಕೊಡಬೇಕಾ? ಅದು ಪಾಡ್ದು ಅದು ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಅವನು ಏನಾದರೂ ಜ್ಞಾನಿ ಆದಂಥವನು ಹೇಗಿರುತ್ತೆ ಅಂತಂದರೆ, ಅವನು ಪಶ್ಯನ್ ನೋಡ್ತಾ ಇದ್ರು ಕೂಡ, ಶೃಣ್ವನ್ ಕೇಳಿಸ್ಕೊಳ್ತಾ ಇದ್ರು ಕೂಡ, ಸ್ಪೃಶನ್ ಮುಟ್ಟಿದ್ರು ಕೂಡ, ಜಿಘ್ರನ್ ವಾಸನೆಯನ್ನು ನೋಡ್ತಾ ಇದ್ರು ಕೂಡ, ಅಶ್ನನ್ ತಿಂತಾ ಇದ್ರು ಕೂಡ, ಗಚ್ಚನ್ ಹೋಗ್ತಾ ಇದ್ರು ಕೂಡ, ಸ್ವಪನ್ ಮಲಗಿದ್ರು ಕೂಡ, ಶ್ವಸನ್ ಉಸಿರಾಡ್ತಾ ಇದ್ರು ಕೂಡ, ಅವನು ವಿಶೇಷವಾದಂತಹ ಕರ್ಮದಲ್ಲಿ ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡು ಅಥವಾ ಬೇರೆ ಯಾವುದೇ ದ್ವಂದ್ವಗಳಿಲ್ಲದೆ ಇದನ್ನು ಮಾಡ್ತಾನೆ. ನಾವು ನಮ್ಗೆ ಯಾವ್ದು ಆಹಾರ, ಇವಾಗ ಪಶ್ಯನ್ ನಮ್ಗೆ ಯಾವುದೋ ಒಂದು ಸುಂದರವಾಗಿರ್ತಕ್ಕಂಥ ನಮ್ಮ ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ನಾವು ಅದನ್ನೇ ನೋಡ್ತಾ ಇರ್ತೀವಿ. ಆದರೆ ಅವನು ಹಾಗಲ್ಲ, ಅವನಿಗೆಲ್ಲರಲ್ಲೂ ಬ್ರಹ್ಮನ್ನೇ ನೋಡ್ತಾನೆ ಅಂಥೇಳಿ. ಶೃಣ್ವನ್ ನಮ್ಗೆ ಯಾವುದೋ ಒಂದು ಉದಾಹರಣೆ, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದರೆ ಅದನ್ನು ಭಾಳ ಇಷ್ಟಪಟ್ಟು ಕೇಳ್ತೀವಿ. ಹಿಂದೂಸ್ತಾನಿ ಹಾಕಿದ್ರೆ ನಮ್ಗೆ ಕಿರಿಕಿರಿ ಆಗುತ್ತೆ, ಅವನಿಗೆ ಹಾಗಾಗಲ್ಲ. ಇದು ನಮಗೂ ಅವನಿಗೂ ಇರತಕ್ಕಂಥ ವ್ಯತ್ಯಾಸ. ಸ್ಪೃಶನ್ ನಮಗೆ ಯಾವುದೋ ಸುಂದರವಾಗಿರೋದು ಅಥವಾ ಮೃದುವಾಗಿರ್ತಕ್ಕಂಥದ್ದು ಆಪ್ಯಾಯಮಾನವಾಗಿರೋದು ಮುಟ್ಟುತ್ತೋ ಅಂದರೆ ನಮ್ಗೆ ಅದನ್ನು ಪದೇ ಪದೇ ಮುಟ್ಟಬೇಕು ಅಂತ ಆಸೆ ಆಗತ್ತೆ. ಆದರೆ ಅವನಿಗೆ ಹಾಗಾಗಲ್ಲ, ಎಲ್ಲವದರಲ್ಲೂ ಬ್ರಹ್ಮವನ್ನೇ ಕಂಡವನಿಗೆ ಸ್ಪೃಶನ್ ಅವನು ಮುಟ್ಟರೂ ಕೂಡ ಅವನಿಗೇನು ವಿಶೇಷವಾದಂತಹ ಬಯಕೆಗಳು ಉಂಟಾಗೋದಿಲ್ಲ. ವಾಸನೆಯನ್ನು ನೋಡ್ತಾ ಇದ್ರು ಕೂಡ ಇದೆಲ್ಲ ಬ್ರಹ್ಮವೇ ಅನ್ನೋದ ಅರ್ಥದಲ್ಲಿ ನೋಡ್ತಾನೆ. ಒಬ್ಬೊಬ್ರಿಗೆ ಒಂದೊಂದು ವಾಸನೆ ಇಷ್ಟ ಆಗ್ಬೋದು. ಕೆಲವರಿಗೆ ಮಲ್ಲಿಗೆ ಹೂವಿನ ಪರಿಮಳ ತುಂಬ ಇಷ್ಟ ಆದರೆ ಇನ್ನು ಕೆಲವರಿಗೆ ಅದು ತಲೆನೋವು ಬರುತ್ತೆ, ಕೆಲವರಿಗೆ ಶ್ರೀಗಂಧದ ವಾಸನೆ ಇಷ್ಟ ಆಗತ್ತೆ, ಕೆಲವರಿಗೆ ಆಗದೆ ಇರ್ಬೋದು. ಹಾಗೆ ತಿನ್ನೋದು ಅಷ್ಟೇ, ಈ ದೇಹ ಧಾರಣೆಗೋಸ್ಕರ ತಿನ್ನಬೇಕು ಅಂತ ಹೊರತು ನಾವು ಇಷ್ಟಪಟ್ಟಿದ್ದನ್ನು ಪದೇ ಪದೇ ತಿಂತಾ ಇರ್ತೀವಲ್ಲ. ನಾವು ಒಂದೊತ್ತು ಉಂಡವನು ಯೋಗಿ, ಎರಡೊತ್ತು ಉಂಡವನು ಭೋಗಿ, ಮೂರೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನ್ನ ಹೊತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆದರೆ ನಾವು ಅನ್ಲಿಮಿಟ್ ಆಗಿ ಕೈಗೆ ಸಿಕ್ಕಿದ್ದೆಲ್ಲ ಅಥವಾ ಸಮಯ ಸಿಕ್ಕಿದಾಗೆಲ್ಲ ತಿಂತಾ ಇರ್ತೀವಿ, ಕುಡಿತಾ ಇರ್ತೀವಿ. ಈ ರೀತಿಯಾಗಿರ್ತಕ್ಕಂಥದ್ದು ಅವನಿಗಿರೋದಿಲ್ಲ ಅಂತ ಹೇಳಿ. ನಿದ್ರೆ ಅಂತಂದರೆ ದೇಹಕ್ಕೆ ಆಯಾಸ ಆದಾಗ ನಿದ್ರೆ ಮಾಡಬೇಕು, ಅತಿಯಾದ ನಿದ್ದೆನೂ ಮಾಡಬಾರ್ದು, ಅತಿಯಾಗಿ ಎಚ್ಚರವಾಗೂ ಇರಬಾರ್ದು, ಲಿಮಿಟಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿ ಹೇಳತ್ತೆ ಆರೋಗ್ಯ ಶಾಸ್ತ್ರ. ಆಯುರ್ವೇದನೂ ಅಷ್ಟೇ, ಶಾಸ್ತ್ರಗಳು ಅಷ್ಟೇ, ಎಲ್ಲವೂ ಅಷ್ಟೇ.
ಉಸಿರಾಟನೂ ಅಷ್ಟೇ ತುಂಬ ಜೋರಾಗಿ ಆಡಬಾರ್ದು ಅಂತ ಹೇಳಿ ಅದಕ್ಕೆ ಪ್ರಾಣಾಯಾಮವನ್ನು ಮಾಡಿ ಆ ಉಸಿರಿನ ಒಂದು ನಿಯಂತ್ರಣವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ. ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಪ್ರಲಪನ್ ಯಾರು ಮಾತಾಡ್ತಾ ಇದ್ದಾಗ ಕೂಡ ವಿಸೃಜನ್ ಏನಾದರೂ ನಮ್ಮ ದೇಹದಿಂದ ಬೇಡದೇ ಇರೋ ಕಲ್ಮಶಗಳೆಲ್ಲ ಹೋಗ್ಲೇಬೇಕಲ್ವಾ, ಹೋಗದೇ ಆರೋಗ್ಯ ಕೆಟ್ಟೋಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ಅವೆಲ್ಲ ಹೋಗಲೇಬೇಕು. ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ತಗೊಂಡಾಗ ಉನ್ಮಿಷನ್ ನಿಮಿಷನ್ನಪಿ ಅಂದ್ರೆ ಕಣ್ಣನ್ನ ಆಡಿಸ್ತಾರ, ಕಣ್ಣು ಮುಚ್ಚೋದು ಕಣ್ಬಿಡೋದು ಇತ್ಯಾದಿಗಳನ್ನು ಮಾಡ್ಬೇಕಾದ್ರೂ ಕೂಡ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಆ ಇಂದ್ರಿಯಗಳು ಇಂದ್ರಿಯಾರ್ಥದಲ್ಲಿ ತೊಡಕೊಂಡಿದೆ, ನಾನೇನು ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ನಿತ್ಯ ನೈಮಿತ್ತಿಕ ಕರ್ಮಗಳು ಅದ್ರ ಪಾಡ್ಗೆ ಅದು ಆಗ್ತಾ ಇರತ್ತೆ, ವಿಶೇಷವಾಗಿ ನಾವೇನು ಮಾಡಬೇಕಾಗಿಲ್ಲ ಅಂತ ಹೇಳಿ. ಇಲ್ಲಿ ನಾವು ಯಾರು ಇಷ್ಟ ಬಂದು ನಮಗೆ ಇಷ್ಟ ಆಗಿದ್ದನ್ನ ಬಂತು ಅಂದ್ರೆ ಹಾಗೆ ಕಣ್ಣನ್ನು ಮಿಟುಕಿಸ್ಬೇಕಾದ್ರೆ ನೋಡ್ತಾ ಇರ್ತೀವಿ. ಯಾರು ಇಷ್ಟ ಇಲ್ದಿದ್ದವರು ಅಥವಾ ಇಷ್ಟವಿಲ್ಲದ ವಸ್ತುಗಳಿದ್ದ ಆ ಕಡೆ ತಿರುಗೋದೇ ಇಲ್ಲ. ಹಾಗಾಗಿ ನಾವು ಇರ್ತಕ್ಕಂಥ ಮಾನಸಿಕ ಸ್ಥಿತಿಗೂ ಅವನು ಇರ್ತಕ್ಕಂತಹ ಮಾನಸಿಕ ಸ್ಥಿತಿಗೂ ಕೂಡ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ ಯೋಗಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಆ ದ್ವಂದ್ವಗಳನ್ನ ಕಡಿಮೆ ಮಾಡ್ಕೊಳ್ತಾ ಏನಾಗುತ್ತೆ, ನಮಗೆ ಮಾನಸಿಕ ಸ್ಥಿತಿ ಅಂತಕ್ಕಂಥದ್ದು ಸುಖವನ್ನ ಕೊಡತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ಇವಾಂಭಸ. ಬ್ರಹ್ಮಣ್ಯಾಧಾಯ, ಆ ಬ್ರಹ್ಮನಲ್ಲಿ ನಾವು ಕರ್ಮವನ್ನ ಇಟ್ಟು ಸಂಗಂ ತ್ಯಕ್ವ, ಕರ್ಮದ ಫಲವನ್ನ ಬಿಟ್ಟು, ಸಂಘ ಅಂದ್ರೆ ಕರ್ಮ ಫಲವನ್ನ ಬಿಟ್ಟು ಯಾರು ಕೆಲಸವನ್ನು ಮಾಡ್ತಾರೋ ಅವ್ರಿಗೆ ಲಿಪ್ಯತೆ ನ ಅಂತವನಿಗೆ ಅಂಟೋದಿಲ್ಲ. ಏನ್ ಅಂಟೋದಿಲ್ಲ ಅಂದ್ರೆ ಆ ಕರ್ಮ ಫಲಾಫಲಗಳು ಅಂಟೋದಿಲ್ಲ. ಪಾಪೇನ ಪದ್ಮಪತ್ರಾಂ ಇವಾಂಭಸ, ಕಮಲದ ಎಲೆಯ ಮೇಲಿರ್ತಕ್ಕಂತಹ ನೀರಿನ ರೀತಿಯಾಗಿ ಹೇಗೆ ಆ ನೀರಿದ್ರೂ ಕೂಡ ಅದು ಅಂಟದಿಲ್ವೋ, ನೀರಿಗೆ ಕಮಲದ ಎಲೆಗೆ ನೀರು ಅಂಟ್ಕೊಂಡಿರಲ್ಲ, ಅಥವಾ ಆ ನೀರು ಕಮಲದ ಎಲೆಗೆ ಅಂಟ್ಕೊಂಡಿರಲ್ಲ, ಅದ್ರ ಮೇಲೆ ಇರತ್ತೆ ಅಷ್ಟೇನೆ, ಆಶ್ರಯ ತಗೊಂಡಿರುತ್ತೆ, ಆದ್ರೆ ಒಂದಕ್ಕೊಂದು ಅಂಟ್ಕೊಂಡಿರೋದಿಲ್ಲ. ಹಾಗೆ ಈಗ ಹರಳೆಣ್ಣೆ ಹಚ್ಬಿಟ್ರೆ ಕಚ್ಕೊಂಡ್ಬಿಡಿರುತ್ತೆ ಅಲ್ವಾ, ಅದನ್ನ ಬೇರ್ಪಡಿಸ್ಬೇಕು ಅಂದ್ರೆ ಸೀಗೆಕಾಯಿ ಹಾಕ್ಬೇಕು. ಇದು ಹಾಗಲ್ಲ, ಸುಮ್ಮನೆ ಸ್ವಲ್ಪ ಈಗ ವಾಲ್ಸಿದ್ರೆ ಸಾಕು, ಚಕ್ಕಂತ ಬಿದ್ದೋಗುತ್ತೆ, ನೀರು ಸಪರೇಟ್ ಆಗ್ಬಿಡುತ್ತೆ ಎಲೆಯಿಂದ. ಆ ರೀತಿಯಾಗಿ ಇರತ್ತೆ ಅವನ ಒಂದು ಕರ್ಮದ ಫಲಗಳು ಅಂತ ಹೇಳಿ. ಆ ಕರ್ಮವನ್ನು ಮಾಡೋದು ಕೂಡ ಅವನಿಗೆ ಅಂಟ್ಕೊಂಡಿರೋದಿಲ್ಲ. ಆ ರೀತಿಯಾಗಿ ಎಣ್ಣೆಗೂ ಎಲೆ ಮೇಲಿರೋ ನೀರಿಗೂ ವ್ಯತ್ಯಾಸದ ರೀತಿಯಾಗಿ ನಮ್ದೆಲ್ಲ ಏನು ಅಂತಂದ್ರೆ ಮುಟ್ಟರೆ ಸಾಕು ಕಚ್ಕೊಂಡಂತೆ, ಮ್ಯಾಗ್ನೆಟ್ ತರ, ಕಬ್ಬಣಕ್ಕೆ ಮ್ಯಾಗ್ನೆಟ್ ಕಚ್ಕೊಂಡಾಗಿ. ಆದ್ರೆ ಆ ಯೋಗಿ ಆದವನಿಗೆ ಆ ಕರ್ಮಫಲ ಅಂತಕ್ಕಂಥದ್ದು ಅಂಟ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾಯೇನ ಮನಸ ಬುದ್ಧ್ಯ ಕೇವಲ ಇಂದ್ರಿಯೈರಪಿ ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಕಾಯೇನ ಮನಸ ಬುದ್ಧ್ಯ ಕೇವಲ ಇಂದ್ರಿಯೈರಪಿ, ಕಾಯ ಅಂದ್ರೆ ದೇಹ, ಈ ಶರೀರದಿಂದಲೂ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಕೇವಲ ಇಂದ್ರಿಯಗಳಿಂದಲೂ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವ ಆತ್ಮಶುದ್ಧಯೇ. ಯೋಗಿಗಳು ಏನ್ ಮಾಡ್ತಾರೆ ಅಂದ್ರೆ ಸಂಘವನ್ನ ಬಿಟ್ಟು, ಅಂದ್ರೆ ಫಲದ ಸಂಘವನ್ನ ಅಪೇಕ್ಷೆಯನ್ನ ಬಿಟ್ಟು ಕೇವಲ ಆತ್ಮಶುದ್ಧಿಗಾಗಿ ಕರ್ಮವನ್ನ ಮಾಡ್ತಾ ಇರ್ತಾರೆ ಅಂತ ಹೇಳಿ. ನಾವು ಶರೀರದಿಂದಲೂ ನಮಗೇನೋ ಶರೀರ ಸುಖ ಉಂಟಾಗಬೇಕು ಅಂತ ಕೆಲಸ ಮಾಡ್ತೀವಿ, ಆ ಮನಸ್ಸಿಗೆ ಹಿತ ಉಂಟಾಗಬೇಕು ಅಂತ ಹೇಳಿ ಕೆಲಸವನ್ನು ಮಾಡ್ತೀವಿ. ಬುದ್ಧಿಯಿಂದಲೂ, ಅಥವಾ ಇದನ್ನು ಮಾಡಿದ್ರೆ ಇಂತಹ ಫಲಾಪೇಕ್ಷೆ ಅಂತಕ್ಕಂತಹ ಬುದ್ಧಿ, ಸುಬುದ್ಧಿ ಕುಬುದ್ಧಿ ಎಲ್ಲ ಬುದ್ಧಿಗಳು ಇರುತ್ತೆ, ಇದರಿಂದ ಮಾಡ್ತಾ ಇರ್ತೀವಿ. ಆದ್ರೆ ಯೋಗಿಗಳು ಹಾಗಲ್ಲ, ಅವರು ಕಾಯ ವಾಚ ಮನಸ ಕೆಲಸ ಮಾಡ್ತಾ ಇದ್ರು ಕೂಡ ಕೇವಲ ಅದು ಆತ್ಮಶುದ್ಧಿಗೋಸ್ಕರ ಮಾಡ್ತಾ ಇರ್ತಾರೆ ಅಂತ ಹೇಳಿ. ನಮಗೆ ಒಂದೊಂದು ಇಂದ್ರಿಯಗಳು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳಿಗೆ ಸುಖವನ್ನು ಉಂಟಾಗುವಂಥದ್ದೇ ಮಾಡ್ತೀವಿ ಅಲ್ವಾ. ತಿಂತೀವಿ ಅಂತಂದ್ರೆ ನಾಲ್ಗೆಗೆ ರುಚಿ ಉಂಟಾಗುತ್ತೆ, ನೋಡ್ತೀವಿ ಅಂದ್ರೆ ಕಣ್ಣಿಂದ ಮನಸ್ಸಿಗೆ ಖುಷಿ ಆಗುತ್ತೆ, ಕೇಳ್ತೀವಿ ಅಂದ್ರೆ ಕಿವಿಯಿಂದ ಮನಸ್ಸಿಗೆ ಖುಷಿ ಆಗುತ್ತೆ. ಹೀಗೆ ಇಂದ್ರಿಯಗಳು ಒಂದೊಂದು ಇಂದ್ರಿಯಗಳಿಂದ ಒಂದೊಂದು
ಸುಖ ಉಂಟಾಗ್ತಕ್ಕಂಥದ್ದನ್ನೇ ಮಾಡ್ತೀವಿ ನಾವು. ಆದರೆ ಯೋಗಿಗಳು ಹಾಗಲ್ಲ ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಅರ್ಜುನನ್ನ ನಿಮಿತ್ತ ಮಾಡಿಕೊಂಡು ನಮಗೆ ಹೇಳ್ತಾ ಇದ್ದಾನೆ. ಅಂದರೆ ಮಾಡೋದು ತಪ್ಪು ಅಂತಲ್ಲ, ಮಾಡಬೇಕು, ಆದರೆ ಅದಕ್ಕೆ ಅಂಟ್ಕೊಳ್ಬಾರ್ದು, ಅದೇ ಬೇಕು ಅಂತ ನಾವು ಅದಕ್ಕೆ ಗಂಟು ಬೀಳ್ತೀವಿ, ಅದರಿಂದ ಅನರ್ಥಗಳೇ ಜಾಸ್ತಿ. ಹಾಗಾಗಿ ಸುಖವನ್ನು ಪಡೆಯೋದು ತಪ್ಪು ಅಂತಲ್ಲ, ಆದರೆ ಅದಕ್ಕೆ ಅಂಟು ಆಗಬಾರ್ದು, ಅಂಟ್ಕೊಂಬಿಡಬಾರ್ದು. ಆ ಕೆಲಸ ಮಾಡಬೇಕು, ಆಯಿತು ಅಷ್ಟೇ, ನೆಕ್ಸ್ಟ್ ಏನು ಅಂತಕ್ಕಂಥದ್ದು ರೀತಿಯಲ್ಲಿ ಇರಬೇಕು. ಅಂದರೆ ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕು. ಆ ಫಲಾಪೇಕ್ಷೆ ಇಲ್ಲದೆ ಶ್ರದ್ಧೆಯಿಂದ ಮಾಡ್ದಾನೆ ಚಿತ್ತಶುದ್ಧಿ ಆಗೋದು. ಯಾವುದೋ ಒಂದಕ್ಕೆ ಅಂಟ್ಕೊಂಡು ಅದು ಸಿಕ್ಕಿಲ್ಲ ಅಂತ ಅದಕ್ಕೆ ಹೊರಗೋದು, ಅಥವಾ ಸಿಕ್ತು ಅಂತ ಅದಕ್ಕೆ ಅಂಟ್ಕೊಂಡಿದ್ಬಿಟ್ಟು ಬೇರೆ ಕೆಲಸ ಬಿಟ್ಬಿಡೋದು ಮಾಡ್ತು ಅಂತಂದರೆ ಜೀವನ ವ್ಯರ್ಥ ಆಗತ್ತೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಶ್ಲೋಕಗಳಿಂದ ಭಾವಾರ್ಥ ಒಳಕ್ಕೆ ಹೋಗ್ಬೇಕು. ಪದೇ ಪದೇ ಇದನ್ನ ಓದ್ತಾನೆ ನಮಗೆ ಬೇರೆ ಬೇರೆದ ಅರ್ಥ ಆಗತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಈಗ ನಿಮಗೆ ಕ್ಲಾಸಲ್ಲಿ ಹೇಳಬೇಕಾದ್ರೆ ವಿಚಾರ ಒಂದು ರೀತಿ ಹೇಳಿದಾಗ ಹೇಳಿರ್ತೀನಿ, ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ತೀವಿ. ಅಂದರೆ ಅವಾಗ ಹೇಳಿದಕ್ಕೂ ಈಗ ಹೇಳಿದಕ್ಕೂ ಸ್ವಲ್ಪ ಆ್ಯಡ್ ಆಗಿರುತ್ತೆ ಅಥವಾ ಡಿಲೀಟ್ ಆಗಿರುತ್ತೆ ಕೆಲವು ಸತಿ. ಯಾತಕ್ಕೆ ಅಂತಂದರೆ ಇದಕ್ಕೆ ವಿಧುಶೇಖರ ಭಾರತಿಗಳು ಅವರ ಒಂದು ಆಶೀರ್ವಚನದಲ್ಲಿ ಹೇಳ್ತಾ ಇದ್ರು, ಈ ಭಗವದ್ಗೀತೆ ಅಂತಕ್ಕಂಥ ಪಂಡಿತರು, ದೊಡ್ಡ ದೊಡ್ಡ ಪಂಡಿತರುಗಳು ಕೂಡ ಒಂದೊಂದು ಸತಿ ಒಂದೊಂದು ಥರ ಅರ್ಥ ಕೊಡುತ್ತೆ ಅಂತ ಹೇಳಿ. ಅದು ಈಗ ಇಲ್ಲಿ ನಮಗೆ ಅನುಭವಕ್ಕೆ ಬರ್ತಾ ಇದೆ, ನಿಮಗೂ ಅನುಭವಕ್ಕೆ ಬಂದಿರತ್ತೆ ಈಗ. ಯಾಕೆಂದರೆ ಪಾಠ ಮಾಡ್ಬೇಕಾದ್ರೆ ಈ ಥರ ಹೇಳಿರಲ್ಲ, ಇವಾಗ ಈ ಥರ ಹೇಳಿದಾರಲ್ಲ ಅಂತಂದರೆ ಈ ಭಗವದ್ಗೀತೆಯ ಆ ವೈಶಿಷ್ಟ್ಯ ಆ ಥರ ಇದೆ. ನಾವು ಆ ಭಾವಾರ್ಥವನ್ನು ಇನ್ನೂ ಹೆಚ್ಚು 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 ಕೇಳ್ತಾ ಅರ್ಥ ಮಾಡ್ಕೊಳ್ತಾ ಅದು ಬೇರೆ ಬೇರೆ ಥರನೇ ಹೋಗುತ್ತೆ. ಇನ್ನೊಂದು ಸತಿ ಹೇಳ್ಬೇಕಾದ್ರೆ ಇನ್ನೊಂದು ಥರ ಹೇಳಿರ್ತೀವಿ. ಅಂದರೆ ಆ ಭಾವಾರ್ಥ ಅಂತಕ್ಕಂಥದ್ದು ಹೆಚ್ಚು 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 ಸ್ಫುಟವಾಗ್ತಾ ಹೋಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮ ಆಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ, ಯಾರು ಯುಕ್ತನಾಗಿರ್ತಾನೋ ಅವನು ಕರ್ಮಫಲವನ್ನು ಬಿಟ್ಟು ಶಾಂತಿಮ ಆಪ್ನೋತಿ ನೈಷ್ಠಿಕೀಂ, ನಿಷ್ಠಯ ಅಂದರೆ ಸರಿಯಾದಂತಹ ಶಾಂತಿಯನ್ನು ಹೊಂತಾನೆ. ಅಂದರೆ ನಿಷ್ಠೆ ಅಂತಂದ್ರೆ ಏನೋ, ಆ ಶಾಂತಿ ಅಂತಕ್ಕಂಥದ್ದು ಒಂದು ಸತಿ ಉಂಟಾಯಿತು ಅಂತಂದರೆ ಅವನು ಅಲ್ಲಿಂದ ಆಚೆ ಬರೋದಕ್ಕೆ ಇಷ್ಟಪಡೋದಿಲ್ಲ, ಬರೋದಿಲ್ಲ. ಯಾಕೆ ಅಂತಂದರೆ ಅವನಿಗೆ ಅಲ್ಲಿ ಆ ಸುಖ ಅಂತಕ್ಕಂಥ ಸರಿಯಾದಂಥ ಅನುಭವ ಆಗಿರುತ್ತೆ. ನಮಗೆ ಏನೋ ತಿಂದಾಗ ಒಂದು ಆನಂದ ಆಗಿರುತ್ತೆ, ಸಾಕು ಅನ್ಸಿರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ತಿನ್ನಬೇಕು ಅನ್ಸುತ್ತೆ. ಒಂದು ಸ್ವಲ್ಪ ದುಡ್ಡು ಇದ್ದಾಗ ಸಾಕು ಇಷ್ಟು ಈಗ ಅನ್ಸಿರುತ್ತೆ, ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿದಾಗ ಅಯ್ಯೋ ಇನ್ನೂ ಇರಬೇಕು ಅನ್ಸುತ್ತೆ. ಹಾಗೆ ಅದು ಶಾಂತಿ ಸುಖ ಅಲ್ಲ. ಅದು ಒಂದು ಹಂತಕ್ಕೆ ಹೋದಾಗ ಸ್ಯಾಚುರೇಷನ್ ಅಂತಕ್ಕಂಥದ್ದಕ್ಕೆ ಹೋಗ್ತಾನೆ ಅಂಥೇಳಿ. ಯುಕ್ತ ಅಂದರೆ ಯಾರು ನನ್ನ ಒಂದು ಈ ಫಲದಕ್ಕೆ ನಾನು ಭಾಗಿಯಲ್ಲ, ಅಥವಾ ಈ ಫಲ ಕೃಷ್ಣಾರ್ಪಣ ಅಥವಾ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾನೋ ಅಂಥವನಿಗೆ ಶಾಂತಿ ಅಂತಕ್ಕಂಥದ್ದು ಉಂಟಾಗತ್ತೆ. ಯಾಕೆ ಅಂತಂದರೆ ನಮಗೆ ಇನ್ನೂ ಬೇಕು ಅಂತಿದ್ದಾಗ ಶಾಂತಿ ಅನ್ನೋದು ಎಲ್ಲುಂಟಾಗತ್ತೆ. ಹಾಗೆ ಒಂದು ಡಾಟ್ ಇಟ್ಟರೆ ಫುಲ್ ಸ್ಟಾಪ್, ಅದ್ರ ಮುಂದೆ 4 ಡಾಟ್ ಇಟ್ಟರೆ ಕಂಟಿನ್ಯೂ. ನಾವು ಒಂದ್ಸತಿ ಒಂದು ಲೈನ್ ಬರೆದು ಒಂದು ಚುಕ್ಕೆ ಇಡ್ತೀವಿ ಫುಲ್ ಸ್ಟಾಪ್ ಅಂತ, ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ಪಕ್ಕದಲ್ಲಿ 4 ಚುಕ್ಕೆ ಇಟ್ಟರೆ ಅದು ಕಂಟಿನ್ಯೂ ಆಗ್ತಾ ಇದೆ ಅಂತ ಅದು ಅರ್ಥ ಅಲ್ವಾ, ಎಲ್ಲರೂ ಗೊತ್ತಿರೋದು. ಹಾಗಾಗಿ ನಮಗೆ ಒಂದ್ಸತಿ ಫುಲ್ ಸ್ಟಾಪ್ ಇಟ್ಮೇಲೆ ಮತ್ತೆ ಪಕ್ಕದಲ್ಲಿ ಚುಕ್ಕೆ ಇಡೋಕ್ಕೆ ಹೋಗಬಾರ್ದು. ಹಾಗಾಗಿ ಆ ಒಂದು ಲೆವೆಲ್ ಆಫ್ ಥಿಂಕಿಂಗಿಗೆ ಹೋಗಬೇಕು ಅಂತ ಹೇಳಿ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ, ಇದು 2ನೇ ಲೈನು ನಮಗೆ ಎಫೆಕ್ಟ್ ಆಗತ್ತೆ. ಯಾವುದು? ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಯುಕ್ತನಲ್ಲದೆ ಇದ್ದವನು ಕಾಮದಿಂದ ಫಲದಲ್ಲಿ ಆಸಕ್ತನಾಗಿ ಕಟ್ಟು ಬೀಳ್ತಾನೆ ಅಂತ ಹೇಳಿ. ನಮಗೆ ಆ ಫಲ ಅಂತಕ್ಕಂಥದ್ದು ಹಣ್ಣಿದ್ದ ಹಾಗೆ. ಫಲ ಅಂತಂದ್ರೆ ಹಣ್ಣು ಅನ್ನೋದು ಒಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಹಾಗಾಗಿ ಒಂದು ಹಣ್ಣು ತಿಂದಾನು ಇನ್ನೊಂದು ಹಣ್ಣು ತಿಂತೀವಲ್ಲ, ಹಾಗೆ ಒಂದು ಮುಗಿದ್ಮೇಲೆ ಇನ್ನೊಂದು ಹಾಗೆ ಹೋಗ್ತಾ ಇರ್ತೀವಿ ಅಂಥೇಳಿ ಹೇಳ್ತಾ ಇದ್ದಾನೆ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಸರ್ವಕರ್ಮಾಣಿ ಮನಸ,
ಎಲ್ಲ ಕರ್ಮಗಳನ್ನು ಮನಸ್ಸಿಂದ ಸನ್ಯಾಸವನ್ನು ಮಾಡಿ ಸುಖವನ್ನ ವಶವನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಆತ್ಮ ಅಂತಕ್ಕಂಥವನಿಗೆ ಇಲ್ಲಿ ಹೇಳ್ತಾರೆ, ಈ ಆತ್ಮ ಅಂತಕ್ಕಂಥದ್ದು ನವದ್ವಾರಗಳಿಂದ ಕೂಡಿರ್ತಕ್ಕಂತಹ ಈ ಶರೀರ, 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆಗಳು, ಬಾಯಿ ಆಯ್ತಲ್ವಾ, 2, 4, 6, 7 ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂತಹ ಜಾಗ. ಇದು ನವದ್ವಾರಗಳಿಂದ ಕೂಡಿರ್ತಕ್ಕಂತಹ ದೇಹದಲ್ಲಿ ಇರ್ತಕ್ಕಂತಹ ಆತ್ಮ ಅವನು ಯಾವುದಕ್ಕೂ ಅಂಟ್ಕೊಳ್ದೇನೆ ಅವನು ಸುಖವಾಗಿ ಇರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಯಾರು ಮನಸ್ಸಿಂದ ಎಲ್ಲವನ್ನು ಬಿಟ್ಟಿರ್ತಾನೋ, ಕರ್ಮದ ಫಲ ಅಪೇಕ್ಷೆಯನ್ನು ಬಿಟ್ಟಿರ್ತಾನೋ ಅಂಥವನು ಸುಖವನ್ನ ಪಡಿತಾನೆ ಅಂತ ಹೇಳಿ. ಅಂದರೆ ನಾವು ಕರ್ಮಕ್ಕೆ ಎಷ್ಟೆಷ್ಟು ಅಂಟುಕೊಳ್ತೀವೋ ಅಷ್ಟಷ್ಟು ನಮಗೆ ಸುಖ ಅಂತಕ್ಕಂಥದ್ದು ಮರೀಚಿಕೆ ದೂರ ಆಗತ್ತೆ. ಮರೀಚಿಕೆ ಅಂದ್ರೇನೋ, ದೂರದಿಂದ ನೋಡಿದಾಗ ಅಲ್ಲೆಲ್ಲೋ ನೀರಿದ್ದ ಹಾಗೆ ಕಾಣತ್ತೆ, ಆದರೆ ಹತ್ರ ಹೋದಾಗ ಅಲ್ಲಿ ನೀರಿರೋದಿಲ್ಲ. ಏಕೆಂದರೆ ಆ ಬಿಸಿಲಿಗೆ ಅಲ್ಲಿ ನೀರಿರೋ ಥರ ಇರತ್ತಲ್ಲ, ಅದನ್ನು ಮರೀಚಿಕೆ ಅಂತ ಹೇಳ್ತಾರೆ. ಈ ರೀತಿ ನಮ್ಗೆ ಅದು ಯಾವುದೋ ಒಂದು ಮಾಡಿದ್ರೆ ಸುಖ ಸಿಗತ್ತೆ ಅಂತ ಅನ್ಕೊಂಡು ಅದನ್ನು ಮಾಡ್ತೀವಿ. ಅದರಿಂದ ಎಷ್ಟು ಸುಖ ಸಿಗತ್ತೆ ಅನ್ನೋದು ಗೊತ್ತಿಲ್ಲ, ಅಥವಾ ಸುಖ ಸಿಕ್ಕಿದ್ರು ಅದೇನು ಪರ್ಮನೆಂಟ್ ಆಗಿ ಇರೋದಿಲ್ಲ, ಟೆಂಪ್ರವರಿ ಇರತ್ತೆ. ಮತ್ತೆ ಅದು ಇನ್ನೊಂದನ್ನ ನಾವು ಮಾಡಬೇಕಾಗತ್ತೆ. ಆ ಸುಖವನ್ನ ಅಥವಾ ಆ ಥರದ್ದು ಸುಖ, ಬೇರೆ ಥರದ್ದು ಸುಖ ಅಂತ ಯಾವ್ದು ಏನನ್ಸುತ್ತೆ ಅದು. ಈಗ ನಿದ್ದೆ ಬಂದಾಗ ಮಲಗದೆ ಸುಖ, ಹಸುವಾದಾಗ ಊಟ ಮಾಡೋದೇ ಸುಖ, ಬೇಜಾರಾದಾಗ ಸಂಗೀತ ಕೇಳೋದೇ ಕೆಲವರು ಸುಖ, ಅಥವಾ ನಾಟ್ಯ ನೋಡೋದು, ಕ್ರಿಕೆಟ್ ನೋಡೋದು ಕೆಲವರು ಸುಖ. ಅವರವರ ಅನುಭವಕ್ಕೆ ಅಥವಾ ಅವರವರ ಆಸೆ, ಅವರ ಒಂದು ನಿರೀಕ್ಷಣೆಗೆ ತಕ್ಕಂಥದ್ದು ಮನಸ್ಸಿಗೆ ಯಾವುದು ಹಿತವನ್ನು ನೀಡುತ್ತೋ ಅದು ಸುಖ. ಅದು ಸುಖ ಅಂದರೆ ಅದು ಸರ್ವತ್ರ ಸುಖ ಇರ್ತಕ್ಕಂಥದ್ದೇ ನಿಜವಾದ ಸುಖ. ಅದು ಯಾವುದು ಅಂತಂದರೆ ವೈರಾಗ್ಯದಿಂದಲೇ ನಮಗೆ ನಿಜವಾದ ಸುಖ ಅಂತ ಹೇಳಿ. ಯಾಕೆಂದರೆ ಆ ವೈರಾಗ್ಯದಿಂದ ನಮಗೆ ಏನು ನಾವು ಅಪೇಕ್ಷೆಯನ್ನು ಪಡ್ತಾ ಇರೋದಿಲ್ಲ. ಈ ಸಂಸಾರದಲ್ಲಿ ಒಂದಾದ್ಮೇಲೆ ಒಂದನ್ನು ಅಪೇಕ್ಷೆ ಪಡ್ತಾನೆ ಇರ್ತೀವಿ. ಹಾಗಾದ್ರೆ ವೈರಾಗ್ಯ ಎಲ್ಲರಿಗೂ ಪಡ್ಕೊಳ್ಳೋಕ್ಕಾಗತ್ತೆ ಅಂದರೆ ಸಾಧ್ಯ ಇಲ್ಲ ಅದು. ಏಕೆಂದರೆ ಅದು ಮಾನಸಿಕ ಸ್ಥಿತಿನ ಅವರವರನ್ನೇ ಸಾಧನೆ ಮಾಡಬೇಕಾಗಿರೋದು. ಹಾಗಾಗಿ ನಮಗೆ ಈ ಸುಖ ಅಂತಕ್ಕಂಥದ್ದು ಇಟ್ಸ್ ಎ ಸ್ಟೇಟಸ್ ಆಫ್ ಮೈಂಡ್ ಅಲ್ವಾ. ಹಾಗಾಗಿ ಈ ಆತ್ಮ ಅಂತಕ್ಕಂಥದ್ದು ನವದ್ವಾರೇ ಪುರಿ. ಅವನು ಈ ನವದ್ವಾರದಲ್ಲಿ ಇರ್ತಕ್ಕಂಥದ್ದು ಯಾವುದು, ಆ ಚೇತನ ಅಂತಕ್ಕಂಥ ಹೊರಟೋದ್ರೆ ಈ ದೇಹಕ್ಕೆ ಬೆಲೆ ಇದೆಯಾ? ಶಂಕರ ಭಗವತ್ಪಾದರು ಅದೇ ಹೇಳ್ತಾರೆ, ಹರಿದಿರೋ ಚೀಲದಲ್ಲಿ ಚಿನ್ನ ಇರೋ ತನಕನೇ ಆ ಚೀಲಕ್ಕೆ ಬೆಲೆ. ಆ ಚಿನ್ನನ್ನು ತೆಗೆದುಬಿಟ್ರೆ ಆ ಚೀಲನ ಯಾವನು ಕೇಳೋದಿಲ್ಲ. ಹಾಗೆ ಈ ದೇಹದಲ್ಲಿ ಉಸಿರಾಟ ಆಡ್ತಾ ಇರಬೇಕಾದ್ರೆ ಚೇತನ ಇರೋ ತನಕ ಅವ್ರನ್ನ ಹೆಸರಿಟ್ಟು ಕರೀತಾರೆ. ಆ ಉಸಿರು ನಿಂತ ತಕ್ಷಣ ಏನು ಹೇಳ್ತಾರೆ, ಅದಕ್ಕೆ ಶವ ಅಂತ ಹೇಳ್ತಾರೆ, ಬಾಡಿ ಅಂತ ಹೇಳ್ತಾರೆ. ಆ ಮನುಷ್ಯ ಅಡ್ಮಿಟ್ ಆದ ಅಂತಂದಾಗ ಇಂಥವ್ರು ಅಡ್ಮಿಟ್ ಆದ್ರ ಅಂತ ಕೇಳ್ತಾರೆ. ಅಂತ ಅಡ್ಮಿಟ್ ಆದವನು ಸತ್ತ ಅಂದರೆ ಹೌದಾ ಬಾಡಿ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಹೊರತು ಅಂಥವ್ರ ಹೆಸರಿಟ್ಟು ಅವ್ರು ಬರ್ತಾರಾ ಅಂತ ಕೇಳೋದಿಲ್ಲ. ಅವನು ಅಡ್ಮಿಟ್ ಆಗೋವರೆಗೂ, ಅವನಲ್ಲಿ ಅಡ್ಮಿಟ್ ಆದಾಗ ಉಸಿರಾಡ್ತಾ ಇರೋವರೆಗೂ ಅವ್ನ ಹೆಸರೇ ಕೇಳ್ತಾರೆ. ಅಂಥವ್ರು ಹೇಗಿದ್ದಾರೆ, ಏನು ಹುಷಾರಾದ್ರ ಏನು ಅಂತ ಕೇಳ್ತಾ ಇರ್ತಾರೆ. ಒಂದು ಸತಿ ಪ್ರಾಣ ಹೋಯ್ತು ಅಂತಂದರೆ ಅದಕ್ಕೆ ಶವ ಅಥವಾ ಬಾಡಿ ಅಂತಲೇ ಹೇಳೋದು. ಹಾಗೆ ಈ ನವದ್ವಾರದಲ್ಲಿರ್ತಕ್ಕಂತಹ ಆತ್ಮ ಇರೋ ತನಕ ಇದಕ್ಕೆ ಒಂದು ಬೆಲೆ. ಹಾಗೆ ಈ ಆತ್ಮ ಅಂತಕ್ಕಂಥದ್ದು ಈ ನವದ್ವಾರದಲ್ಲಿರ್ತಕ್ಕಂಥ ಶರೀರದಲ್ಲಿದ್ದರೂ ಕೂಡ ಅದೇನೂ ಮಾಡ್ದೇನೆ ಇರುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳಿದ್ದಾನೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಈ ಪ್ರಭುವಾಗಿರ್ತಕ್ಕಂತಹ ಆತ್ಮ ಏನಿದೆಯಲ್ಲ, ಅದು ಜನರಿಗೆ ಕರ್ತೃತ್ವ ಆಗಲಿ ಕರ್ಮವನ್ನಾಗಲಿ ಸೃಷ್ಟಿಸಿರೋದಿಲ್ಲ. ಪ್ರಭು ಯಾರೋ ಆ ಮಹಾನ್ ಚೇತನ, ಕೃಷ್ಣ ಅನ್ನಿ ಈಶ್ವರ ಅನ್ನಿ ಏನೇ ಹೇಳಿ, ಅವನು ನಮಗೆ ಕರ್ತೃತ್ವವನ್ನು ಮಾಡಿರಲ್ಲ. ನಮ್ಮನ್ನು ಇಂಥದಕ್ಕೆ ನೀನು ಕರ್ತೃ ಅಂತ ಮಾಡೋಲ್ಲ, ಅಥವಾ ಕರ್ಮವನ್ನು ಸೃಷ್ಟಿ ಮಾಡಿರಲ್ಲ. ಅದೇನಾಗತ್ತೆ, ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಕರ್ಮ ಫಲ ಸಂಯೋಗವನ್ನು ಸೃಷ್ಟಿ ಮಾಡಿರೋದಿಲ್ಲ ಅವನು. ಆದರೆ ನಾವು ಮಾಡಿರ್ತೀವಲ್ಲ ಕರ್ಮ, ಅದರಿಂದ ಉಂಟಾಗಿರುತ್ತಲ್ಲ ಫಲ,
ಅದಕ್ಕೆ ತಕ್ಕನ ಹಾಗೆ ನಾವು ವರ್ತಿಸ್ತಾ ಇರ್ತೀವಿ. ಯಾತಕ್ಕೆ? ವಾಸನೆ ಅಂತ ಹೇಳಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಈ ವಾಸನೆ ಅಂತ ಅಂದ್ರೆ ಏನು ಅಂತಂದ್ರೆ, ಈಗ ಒಬ್ಬೊಬ್ರು ಮೈಯಲ್ಲಿ ಒಂಥರ ವಾಸನೆ ಇರುತ್ತೆ. ಯಾತಕ್ಕೆ ಅಂತಂದ್ರೆ ಅವರು ಒಂದು ತಿಂತಕ್ಕಂಥ ಆಹಾರ ಅಥವಾ ಇರ್ತಕ್ಕಂಥ ಪರಿಸರ ಇತ್ಯಾದಿ ಇತ್ಯಾದಿಗಳು ಏನೇನೇ ಇರ್ಬೋದು. ಶಾಸ್ತ್ರದ ಪ್ರಕಾರ ವಾಸನೆ ಅಂತಂದ್ರೆ ನಾವು ಮಾಡತಕ್ಕಂಥ ಕರ್ಮದ ಫಲ ಇದೆಯಲ್ಲ, ಆ ಫಲ ನಮ್ಮನ್ನ ಆ ರೀತಿ ಪ್ರಚೋದನೆ ಮಾಡುತ್ತೆ. ಅದಕ್ಕೇನೆ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳ್ತದೆ. ಧೀ ಅಂದ್ರೆ ಬುದ್ಧಿ, ಯೋನಃ ಅಂದ್ರೆ ಆ ಒಳ್ಳೆಯ ವಿಚಾರದಲ್ಲಿ ಪ್ರಚೋದಯಾತ್, ನನ್ನನ್ನು ಪ್ರಚೋದನೆ ಮಾಡೋ ಅಂತ ಹೇಳಿ. ಧಿಯೋ ಯೋನಃ ಪ್ರಚೋದಯಾತ್, ಆ ಸರಿಯಾದ ದಾರಿಯಲ್ಲಿ ಪ್ರಚೋದಿಸೋ ನನ್ನನ್ನ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಗಾಯತ್ರಿ ಮಂತ್ರದಲ್ಲೂ ಬರುತ್ತೆ. ಅನೇಕ ಗಣಪತಿ ಗಾಯತ್ರಿ, ಸೂರ್ಯ ಗಾಯತ್ರಿ ಅಂತ ಹೇಳಿ ಅನೇಕ ಗಾಯತ್ರಿ ಮಂತ್ರಗಳಲ್ಲೂ ಬರುತ್ತಲ್ಲ. ನಮ್ಮನ್ನ ಸರಿಯಾದ ರೀತಿಯಲ್ಲಿ ಪ್ರಚೋದನೆ ಮಾಡಿ ಕೆಲಸವನ್ನು ಮಾಡಿಸೋ ಅಂತ ಹೇಳಿ. ಒಂದು ರೋಡಲ್ಲಿ ಹೋದ್ರೆ ಸೇಫಾಗಿ ಹೋಗ್ತೀವಿ, ಇನ್ನೊಂದು ರೋಡಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಯ್ತು, ಇನ್ನೊಂದು ರೋಡಲ್ಲಿ ಹೋದ್ರೆ ಕಲ್ಲು ಮುಳ್ಳುಗಳಿರುತ್ತೆ, ಇನ್ನೊಂದು ರೋಡಲ್ಲಿ ಹೋದ್ರೆ ಹಳ್ಳ, ದಿಣ್ಣೆ, ಅಪ್ಪು, ನೀರು ಏನೇನೋ ಸಿಗುತ್ತೆ. ಹಾಗಾಗಿ ನಾವು ಯಾವ ದಾರಿಲಿ ಹೋದ್ರೆ ಸರಿಯಾಗಿ ಹೋಗ್ತೀವಿ ಅಂತಕ್ಕಂಥದ್ದನ್ನ ಧಿಯೋ ಯೋನ ಪ್ರಚೋದಯ, ಆ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಪ್ರಚೋದನೆ ಮಾಡೋ ಅಂತ ಹೇಳಿ ಕೇಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಆ ಪ್ರಭುವಾಗಿರ್ತಕ್ಕಂಥವನು, ಆ ಈಶ್ವರ ಅಥವಾ ಕೃಷ್ಣ ಅಥವಾ ಮಹಾಚೇತನ ಏನಿದೆ, ಅದು ನಮ್ಮನ್ನ ಯಾವುದೇ ಒಂದು ಕರ್ಮ ಅಲ್ಲಿ ಅಥವಾ ಕರ್ಮಕ್ಕೆ ಭಾಗಿಯಾಗ್ಲಿ ಮಾಡೋದಾಗಲಿ, ಕರ್ತೃತ್ವವನ್ನು ಕೊಡೋದಾಗಲಿ ಅವನು ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಒಂದು ಸ್ವಭಾವದಿಂದ ನಾವು ನಡ್ಕೊಳ್ತೀವಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನಾ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಆ ಚೇತನ ಏನಿದೆ ಅದು ಯಾರಿಗೂ ಪಾಪ ಆಗಲಿ ಪುಣ್ಯ ಆಗಲಿ ಕೊಡೋದು ಇಲ್ಲ, ತೆಗೆದುಕೊಳ್ಳೋದು ಇಲ್ಲ. ಅಜ್ಞಾನೇನ ಆವೃತಂ ಜ್ಞಾನಂ, ಈ ಜ್ಞಾನ ಅಂತಕ್ಕಂಥದ್ದು ಅಜ್ಞಾನದಿಂದ ಆವೃತವಾಗಿ ತೇನ ಮುಹ್ಯಂತಿ ಜಂತವಃ, ಅದರಿಂದ ಜೀವರುಗಳು ಮೋಹವನ್ನು ಹೊಂದಿರ್ತಾರೆ ಅಂತ ಹೇಳಿ. ಅಂದ್ರೆ ನಾವು ಕತ್ಲಲ್ಲಿದ್ದಾಗ ನಮ್ಗೆ ಯಾವುದೇ ವಸ್ತುಗಳು ಗೋಚರ ಆಗೋದಿಲ್ಲ ಅಲ್ವಾ. ಬೆಳಕು ಬಂತು ಅಂದ್ರೆ ವಿಶೇಷವಾಗಿ ಅದಕ್ಕೆ ಇನ್ನೊಂದು ಬೆಳಕನ್ನೇನು ಕೊಡಬೇಕಾಗಿಲ್ಲ. ಹಾಗೆ ಜ್ಞಾನ ಅಂತಕ್ಕಂಥದ್ದು ಅಜ್ಞಾನದಿಂದ ಆವರಿಸ್ಕೊಂಡಿರ್ಬೇಕಾದ್ರೆ ನಮ್ಗೇನೋ ಗೊತ್ತಾಗೋದಿಲ್ಲ. ಆದ್ರೆ ಒಂದ್ಸತಿ ಜ್ಞಾನ ಅಂತಕ್ಕಂಥದ್ದು ಉಂಟಾಯ್ತು ಅಂತಂದ್ರೆ ನಮಗೆ ಅಲ್ಲಿರ್ತಕ್ಕಂಥ ವಸ್ತುಗಳು ಹೇಗೆ ಗೋಚರವಾಗುತ್ತೋ ಹಾಗೆ ಸರಿಯಾದಂತಹ ಜ್ಞಾನ ಉಂಟಾಯ್ತು ಅಂತಂದ್ರೆ ನಮಗೆ ಮೋಹಕ್ಕೆ ಒಳಗಾಗಕ್ಕೆ ಅವಕಾಶ ಇಲ್ಲ. ಆ ಒಂದು ಸರಿಯಾದಂತಹ ಜ್ಞಾನ ಉಂಟಾಗದೆ ಇರೋದ್ರಿಂದ ನಾವು ಏನಾಗ್ತೀವಿ, ಮೋಹಕ್ಕೆ ಒಳಗಾಗಿ ಒದ್ದಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆ ಮೋಹದಿಂದ ಇದ್ದಾಗ ನಮ್ಗೇನೋ ನಾನು ಮಾಡ್ತಿದ್ದೀನಿ, ನಾನು ಮಾಡಿಸ್ತೀನಿ, ನಾನು ತಿಂತೀನಿ, ನಾನು ತಿನ್ನಿಸ್ತೀನಿ ಅಥವಾ ಬೇರೆಯವ್ರ ಊಟ ಹಾಕ್ತೀನಿ ಇತ್ಯಾದಿಗಳನ್ನೆಲ್ಲ ಹೇಳ್ತೀವಿ. ಆದರೆ ಸರಿಯಾದಂಥ ಜ್ಞಾನ ಉಂಟಾಯಿತು ಅಂತಂದರೆ ಆ ಭಗವಂತ ಎಲ್ಲವನ್ನು ಮಾಡಿದ್ದಾನೆ, ಮಾಡಿಸ್ತಾನೆ, ನಾನು ಕೇವಲ ನಿಮಿತ್ತ ಅಂತಕ್ಕಂಥದ್ದು ಸಮ್ಯಕ್ ಜ್ಞಾನ ಉಂಟಾಗತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಜ್ಞಾನೇನ ತಜ್ಞಾನಂ ಯೇಷಂ ನಾಶಿತಮಾತ್ಮನಃ ತೇಷಮಾದಿತ್ಯವಜ್ಞಾನಂ ಪ್ರಕಾಶೇ ತತ್ಪರಂ. ಯಾರಿಗೆ ಆತ್ಮಜ್ಞಾನ ಅಂತಕ್ಕಂಥದ್ದು ಉಂಟಾಗತ್ತೋ ಅವರು ಜ್ಞಾನದಿಂದ ಏನಾಗುತ್ತೆ, ಅಜ್ಞಾನ ಅಂತಕ್ಕಂಥದ್ದು ನಾಶ ಆಗತ್ತೆ. ಅವ್ರಿಗೆ ತೇಷಂ ಆದಿತ್ಯ ಅಜ್ಞಾನಂ ಆದಿತ್ಯವತ್ತು ಅಜ್ಞಾನಂ ಪ್ರಕಾಶಯತಿ. ತೇಷಂ ಆದಿತ್ಯ ಜ್ಞಾನಂ ಪ್ರಕಾಶಯತಿ. ಅಂಥವ್ರಿಗೆ ಹೇಗೆ ಸೂರ್ಯ ಜ್ಞಾನ ಅಂತಕ್ಕಂಥದ್ದನ್ನ ಪ್ರಕಾಶ ಉಂಟು ಮಾಡ್ತಾನೋ ಆ ರೀತಿ ಜ್ಞಾನ ಅಂತಕ್ಕಂಥದ್ದು ಸೂರ್ಯನ ಥರದಲ್ಲಿ ಪ್ರಕಾಶವನ್ನ ಉಂಟು ಮಾಡುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಸರಿಯಾದಂತಹ ಜ್ಞಾನ ಒಂದು ಉಂಟಾಯಿತು ಅಂತಂದ್ರೆ ಸೂರ್ಯನ ಪ್ರಕಾಶದಷ್ಟು ಪ್ರಕಾಶ ಉಂಟಾಗುತ್ತೆ. ನಮಗೆ ಬೇರೆ ಇದಾದ್ರೆ ಬೆಳಕು
ಹಾಲಲ್ಲಿ ಹಾಕಿದ್ರೆ ರೂಮಲ್ಲಿರೋದು ಕಾಣಲ್ಲ, ರೂಮಲ್ಲಿ ಲೈಟ್ ಹಾಕಿದ್ರೆ ಹಾಲಲ್ಲಿರೋದು ಕಾಣಲ್ಲ ಅಲ್ವಾ? ಅಲ್ಲಲ್ಲ ಎಲ್ಲ ಕಡೆ ಲೈಟ್ ಹಾಕ್ಬೇಕು, ಅದು ಹಾಕಿದ್ರೂ ಸರಿಯಾಗಿ ಕಾಣಲ್ಲ. ಆದರೆ ಸೂರ್ಯನ ಪ್ರಕಾಶ ಇದ್ದರೆ ಒಬ್ಬ ಸೂರ್ಯ ಇಡೀ ಭೂಮಿನೇ ಬೆಳಗ್ತಾನೆ ಅಲ್ವಾ? ಹಾಗೆ ಸಮ್ಯಕ್ ಜ್ಞಾನ ಅಂತಕ್ಕಂಥದ್ದು ನಮಗೆ ಉಂಟಾಯಿತು ಅಂತಂದರೆ ಎಲ್ಲ ವಿಚಾರಗಳು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದ ಭಾವಾರ್ಥವನ್ನು ನಾವು ತಿಳ್ಕೊಳ್ಬೇಕು. ನಾವು ಜೀವನದಲ್ಲಿ ಹೇಗೆ ಇರಬೇಕು ಅಂತಂದರೆ, ಈ ಕರ್ಮ ಅಕರ್ಮ ಅಂತಂದರೆ ಹಲಸಿನಣ್ಣು ತಿನ್ನಬೇಕು, ಆಸೆ ವಾಸನೆ ಎಲ್ಲ ಚೆನ್ನಾಗಿದೆ, ರುಚಿ ಚೆನ್ನಾಗಿದೆ, ಎಲ್ಲ ಸರಿ. ಆದರೆ ಹಲಸಿನಣ್ಣು ಹೆಚ್ಚಕ್ಕೆ ಮುಂಚೆ ಕೈಗೆ ಎಣ್ಣೆನ ಸರಿಯಾಗಿ ಹಚ್ಕೊಂಡು ಆ ಚಾಕುಗೂ ಸರಿಯಾಗಿ ಎಣ್ಣೆ ಹಚ್ಚಿ ಆಮೇಲೆ ಆ ಹಲಸಣ್ಣನ್ನು ಕೊಯ್ದರೆ ಆ ಅಂಟು ನಮ್ಮ ಕೈಗೆ ಮತ್ತು ಆ ಚಾಕುಗೆ ಅಂಟ್ಕೊಳ್ಳೋದಿಲ್ಲ ಅಲ್ವಾ? ಯಾಕೆಂದರೆ ಎಣ್ಣೆ ಇರುತ್ತೆ, ಜಾರ್ಕೊಳ್ಳುತ್ತೆ, ಕೆಲಸ ಚೆನ್ನಾಗಾಗತ್ತೆ, ಆಮೇಲೆ ನಾವು ಕೈ ತೊಳ್ಕೊಳ್ಳೋದು ಸುಲಭ ಆಗುತ್ತೆ. ಆದರೆ ಎಣ್ಣೆ ಹಚ್ಕೊಳ್ದೆ ಹಲಸಣ್ಣು ಹಚ್ಚಿದ್ರೆ ಕೈ ಮೈ ಎಲ್ಲ ಅಂಟಂಟು, ಅದು ಸರಿಯಾಗಿ ಕತ್ತರಿಸೋದಕ್ಕೂ ಆಗಲ್ಲ, ಆಮೇಲೆ ಹಣ್ಣು ಮುಟ್ಟದ ಅದಕ್ಕೂ ಎಲ್ಲ ಅಂಟಂಟು, ತಿನ್ಬೇಕಾದ್ರೆ ಸರಿಯಾದ ರುಚಿ ಸಿಕ್ಕೋದಿಲ್ಲ. ಹೀಗೆ ಕರ್ಮವನ್ನು ನಾವು ಮಾಡಬೇಕು, ಅದರ ಫಲವನ್ನು ತಿಂತೀವಿ. ಆದರೆ ಲೌಕಿಕ ದೃಷ್ಟಿಯಲ್ಲಿ ಆ ಫಲವನ್ನು ತಿನ್ನಬೇಕಾದ್ರೆ ಎಣ್ಣೆ ಹಚ್ಕೊಂಡು ಹೇಗೆ ಕೆಲಸವನ್ನು ಹಲಸಣ್ಣು ಹೆಚ್ಚುತ್ತೀವೋ ಆ ಫಲ ಅಂತೂ ಸಿಕ್ಕೇ ಸಿಕ್ಕತ್ತೆ. ಹಾಗೆಯೇ ನಾವು ಮಾಡ್ತಕ್ಕಂಥ ಕರ್ಮದ ಫಲವನ್ನು ಅಪೇಕ್ಷೆ ಪಡದೆ ಕರ್ಮವನ್ನು ಮಾಡೋದು ಕೂಡ ಫಲ ಅಂತಕ್ಕಂಥದ್ದೇ ಇದ್ದೇ ಇದೆ. ಆದರೆ ಫಲಾಪೇಕ್ಷೆ ಇಲ್ಲದೆ ಮಾಡಿದಂತಹ ಕೆಲಸಕ್ಕೆ ಹೆಚ್ಚಿನ ಫಲ ಅಂತಕ್ಕಂಥದ್ದು. ಹಾಗೆ ನಾವು ವಿವೇಚನಾ ಶಕ್ತಿಯಿಂದ ಕೆಲಸವನ್ನು ಮಾಡಬೇಕು. ಹೇಗೆ ಹಲಸಿನ ಹಣ್ಣಿನ ಮೇಲೆ ಮುಳ್ಳು ಮುಳ್ಳು ಆಗಿರುತ್ತೋ, ಭಾರವಾಗಿರುತ್ತೆ, ಒಳಗಡೆ ಅಂಟಿರುತ್ತೆ, ಅಲ್ಲಿ ನಾವು ತಿನ್ನೋಕ್ಕೆ ಬೇಡದೇ ಇರತಕ್ಕಂತಹ ಆ ಸೊಲೆಗಳೆಲ್ಲ ಇರುತ್ತೆ, ಹಾಲಿರುತ್ತೆ, ಎಲ್ಲವನ್ನು ಬೇರ್ಪಡಿಸಿ ಆ ಫಲವನ್ನು ತಗೊಂಡು ಬೇಡದೇ ಇರೋದನ್ನೆಲ್ಲ ಹಸುಗಾಗ್ತೀವಿ ಅಲ್ವಾ? ಆ ಫಲ ಮಾತ್ರ ತಗೊಳ್ತೀವಿ, ತಿರ್ಗಿ ಆ ಬೀಜನೂ ಉಪಯೋಗಿಸ್ಬೋದು. ಹಾಗೆ ಅಂದರೆ ಸೃಷ್ಟಿಯಲ್ಲಿ ಯಾವುದೂ ವೇಸ್ಟ್ ಇಲ್ಲ. ಮನುಷ್ಯ ತಿಂದಿದ್ರು ಆ ಸಿಪ್ಪೆ ಇತ್ಯಾದಿಗಳನ್ನೆಲ್ಲ ಹಸು ತಿನ್ನೋದು, ಅದಕ್ಕೆ ಅದು ಆಹಾರ ಆಗುತ್ತೆ. ಹಣ್ಣು ನಮಗೆ ಆಹಾರ ಆದರೆ ಆ ಸಿಪ್ಪೆ ಹಸುಗೆ ಆಹಾರ ಆಗುತ್ತೆ. ಹಾಗೆ ಸೃಷ್ಟಿಯಲ್ಲಿ ಯಾವುದೂ ವರ್ಜ್ಯ ವೇಸ್ಟ್ ಅಂತಕ್ಕಂಥದ್ದಿಲ್ಲ, ಎಲ್ಲವೂ ಉಪಯುಕ್ತವಾದದ್ದೇ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನು ಈ ಒಂದು ದೃಷ್ಟಾಂತದ ಮೂಲಕ ಹೇಳೋದ್ರ ಮೂಲಕ ಮುಗಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ 53 ನಿಮಿಷನೇ ಆಗ್ತಾ ಇದೆ. ಒಂದೇ ಸತಿ ಕೇಳೋಕ್ಕಾದ್ರೆ 2 ಸತಿನಾದ್ರು ಕೇಳಿ. ಅಲ್ಲಿ ನಿಮ್ಗೆ ಕಾಮೆಂಟ್ ಮಾಡೋಕ್ಕಾಗಲ್ಲ ಗ್ರೂಪಲ್ಲಿ, ಇಂಡಿವಿಜುವಲ್ ಆಗಾದ್ರೂ ನಿಮ್ಗೆ ಏನು ಅನ್ನಿಸೋದನ್ನ ಕಾಮೆಂಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಅದು ಒಂದು ಅಭ್ಯಾಸ, ನನಗೆ ಅಂತಲ್ಲ, ಅದು ಯಾರೇ ಒಂದು ಏನಾದರೂ ಒಂದು ಹೇಳಿದ್ರೆ ಅಥವಾ ಒಂದು ಸಹಾಯ ಮಾಡಿದ್ರೆ ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಬೇಕು. ನಮ್ಮಲ್ಲಿ ಒಳ್ಳೆ ಸಂಗೀತ ಹಾಡೋರಿದ್ದಾರೆ, ಎಲ್ಲ ನೃತ್ಯ ಮಾಡೋರು ಇದ್ದಾರೆ, ಚಪ್ಪಾಳನೇ ಹೊಡೆಯಲ್ಲ ಜನಗಳು. ಎಷ್ಟೋ ಕಾರ್ಯಕ್ರಮದಲ್ಲಿ ನೋಡೋದು, ಅವು ಕೇಳಿ ಕೇಳಿ ಚಪ್ಪಾಳೆ ಹೊಡೆಸ್ಕೊಳ್ಬೇಕು. ನಾವು ಒಂದು ಪ್ರೋತ್ಸಾಹವನ್ನು ಕೊಡೋದನ್ನು ಕಲಿಬೇಕು, ಮತ್ತು ಉಪಕಾರವನ್ನು ಸ್ಮರಣೆ ಮಾಡೋದನ್ನು ಕಲಿಬೇಕು. ಅದು ನೀವು ಕಾಮೆಂಟ್ ಮಾಡದೇ ಇದ್ರೂ, ಅಲ್ಲಿ ಏನೋ ಒಂದು ನಮಸ್ಕಾರ ಆಗದೆ ಇದ್ರೂ, ಏನು ರಿಯಾಕ್ಟ್ ಮಾಡದೇ ಇದ್ರೂ, ನನಗಂತೂ ಇದನ್ನು ನಿಮಗೆ ಹೇಳೋ ಮೂಲಕ ನನಗೆ ಮತ್ತೆ ಮತ್ತೆ ಮನನ ಆಗ್ತಾ ಇದೆ. ಅದು ನನಗಂತೂ ಉಪಯೋಗ ಆಗ್ತಾ ಇದೆ, ನಿಮಗೂ ಉಪಯೋಗ ಆಗಿದ್ರೆ ಸಂತೋಷ. ಆದರೆ ಪ್ರತಿಕ್ರಿಯೆಯನ್ನು ಕೊಡೋದನ್ನು ಕಲ್ತ್ಕೊಳ್ಬೇಕು. ಮನೇಲಿ ಅಡುಗೆ ಮಾಡಿದಾಗ ನೀವು ಚೆನ್ನಾಗಿದೆ ಅಂತ ಮನೆಯವರು ಹೇಳಿದೆ ಸುಮ್ಮನೆ ತಿಂದಿದ್ದು ಹೋದರೆ ಹೇಗಿರುತ್ತೋ ಹಾಗಿರುತ್ತೆ. ಆದರೂ ನಿಮ್ಮ ಕರ್ತವ್ಯ ದಿವಸ ಅಡುಗೆ ಮಾಡೇ ಮಾಡ್ತೀರ, ಅದು ಬೇರೆ ಪ್ರಶ್ನೆ. ಆ ರೀತಿ ನಾವು ಪ್ರತಿಕ್ರಿಯೆಯನ್ನು ಕೊಡೋದನ್ನು ಕಲ್ತ್ಕೊಳ್ಬೇಕು. ಅದು ಗುಣಗಳಲ್ಲಿ ಒಂದು ಅಂಥೇಳಿ ನನ್ನ ಸಂಪರ್ಕಕ್ಕೆ ಬಂದಿದ್ದಕ್ಕೆ ನನಗೆ ಗೊತ್ತಿರೋದನ್ನು ನಿಮಗೆ ಹೇಳ್ತೀನಿ. ಹಂಸ ಕ್ಷೀರ ನ್ಯಾಯ ಥರ ಯಾವುದು ಒಳ್ಳೆಯದನ್ನು ತಗೊಳ್ಳಿ, ಕೆಟ್ಟದನ್ನು ಬಿಟ್ಬಿಡಿ. ಯಾರೂ ಪರಿಪೂರ್ಣರಲ್ಲ. ನಾನಂತೂ ಸ್ವಲ್ಪನೇ ಜ್ಞಾನ ಇರೋದು. ಅದರಲ್ಲಿ ಆ ಜಗದ್ಗುರುಗಳು ಬರ್ತಿರ್ತಕ್ಕಂಥ ಶಂಕರಾಚಾರ್ಯ ಬರ್ತಿರ್ತಕ್ಕಂಥ ಭಾಷ್ಯದಲ್ಲಿ ನೋಡಿ ನನಗೆ ಅರ್ಥ ಆದಷ್ಟು ನಿಮ್ಗೆ ಹೇಳೋ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಆ ವಾಗ್ದೇವಿ ಏನು ನೋಡಿಸ್ತಾಳೋ ಅದನ್ನು ನುಡಿದಿದ್ದೀನಿ. ಇಷ್ಟು ಹೇಳಿ ಇವತ್ತಿನ ಒಂದು ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಕೃಷ್ಣಾರ್ಪಣಮಸ್ತು.